ಸಿದ್ಧಗಂಗೆ ಅಂತ ಹೇಳಿದರೆ ಒಂದು ಜಗತ್ಪ್ರಸಿದ್ಧವಾದ ಸ್ಥಳ ಅದು. ಆ ಸಿದ್ಧಗಂಗೆಯ ಶಿವ ಬೆಳಗು ಅಂತಲೇ ಪ್ರಸಿದ್ಧರಾಗಿದ್ದಂಥ 116 ವರ್ಷಗಳ ಕಾಲ ಜೀವಿಸಿದ್ದಂಥ ಒಬ್ಬ ಮಹಾನ್ ಯೋಗಿ, ಶಿವಯೋಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಅವರು ಕೊಡುಗೆ ನಾಡಿಗೆ, ರಾಷ್ಟ್ರಕ್ಕೆ ಅದ್ವಿತೀಯ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಅವರ ಸುದೀರ್ಘ ಮಠಾಧಿಕಾರದ ಸಂದರ್ಭದಲ್ಲಿ ಲಕ್ಷಾಂತರ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸ ನೀಡಿದ್ದು. ಅಂದರೆ ಅನ್ನ, ಆಶ್ರಯ, ಅರಿವು, ಈ ತ್ರಿವಿಧ ದಾಸೋಹ ಅಂದರೆ ಇವತ್ತಿನ ದೃಷ್ಟಿಯಲ್ಲಿ ಆ ತ್ರಿವಿಧ ದಾಸೋಹವನ್ನು ಅವರು ಅತ್ಯಂತ ನಿಸ್ವಾರ್ಥದಿಂದ ಮಾಡಿದರು, ತ್ಯಾಗ ಬುದ್ಧಿಯಿಂದ ಮಾಡಿದರು. ಈ ವಿಷಯದಲ್ಲಿ ಆ ದಾಸೋಹ ತತ್ವಕ್ಕೆ ಶಿಖರಪ್ರಾಯ ಅನ್ನುವ ಹಾಗೆ ಅವರ ಸಾಧನೆ ಇದೆ. ಅಷ್ಟು ಅಂಥ ದೊಡ್ಡ ಪ್ರಮಾಣದ ದಾಸೋಹದ ಕೈಂಕರ್ಯವನ್ನು ಮಾಡಿದಂಥ ಇನ್ನೊಬ್ಬ ಗುರುವಿನ ಹೆಸರನ್ನು ನಾವು ಹೇಳಲಿಕ್ಕಾಗಲ್ಲ. 12ನೇ ಶತಮಾನದ ತ್ರಿವಿಧ ದಾಸೋಹಕ್ಕೆ ಒಂದು ಸಾಕಾರ ರೂಪದಲ್ಲಿ ಆ ಗುರುಗಳು ಇದ್ದರು. ಬಹಳ ದೊಡ್ಡ ಸೇವೆ ಅವರು ಸಲ್ಲಿಸಿದ್ದಾರೆ. ಈಗಲೂ ಆ ಮಠ ಅದೇ ಅವರ ದಾರಿಯಲ್ಲಿಯೇ ಮುಂದುವರಿತಾ ಇದೆ. ನಾಡಿಗೆ ದೊಡ್ಡ ಉಪಕಾರ ಮಾಡಿದೆ ಈ ವಿಷಯದಲ್ಲಿ. ಅಂಥ ಗುರುಗಳ ಸ್ಮರಣೆ 7ನೇ ಸಂಸ್ಮರಣೆ ಇಲ್ಲಿನ ಬೆಂಗಳೂರಿನ ವಕೀಲರ ಪರಿಷತ್ತು ಹಮ್ಮಿಕೊಂಡಿದೆ. ಅವರ ಶಿಷ್ಯರು, ಅಭಿಮಾನಿಗಳು, ಆ ಶ್ರೀಮಠದಿಂದ ಉಪಕೃತರಾದಂಥ ಅನೇಕರು ಅವರ ಬಗ್ಗೆ ಸದ್ಭಾವನೆಯಿಂದ, ಭಕ್ತಿಭಾವದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲರಿಗೂ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾವು ಪ್ರತಿ ವರ್ಷದಂತೆ ವಕೀಲ ಭಕ್ತ ವೃಂದದಿಂದ ಮಾನ್ಯ ನಡೆದಾಡುವ ದೇವರು ದಾಸೋಹಿಗಳ ಮಹಾಶಿವಯೋಗಿಗಳ ಬಗ್ಗೆ ಸ್ಮರಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಏಕೆಂದರೆ ಅವರ ನಡೆ ನುಡಿ ಇದಕ್ಕೂ ಮಾರ್ಗದರ್ಶಕರಾಗಿರುವಂಥ ಗುರುಗಳು ಅವರು ನಮ್ಮ ಪಾಲಿಗೆ ದೇವರಾಗಿದ್ದಾರೆ. ನಾವು ದೇವರನ್ನು ಮಾನವ ರೂಪದಲ್ಲಿ ನೋಡ್ತೇವೆ. ನಮ್ಮ ಕಾಲದಲ್ಲಿ ಬಸವಣ್ಣನವರು, ಕಲಿಯುಗದ ಬಸವಣ್ಣನವರು ಸಿಗಲಿಲ್ಲ. ನಮಗೆ ಸಿಕ್ಕಿರೋ ಈ ಮಾನವತಾವಾದಿ ದೇವರನ್ನು ನಾವು ನೆನೆಸ್ಕೊಂಬೋದೇ ನಮಗೆ ಒಂದು ಪುಣ್ಯ ಸ್ಮರಣೆ. ಅವರು ಮಾಡಿರುವಂಥ ಹಸಿವು, ವಿದ್ಯೆ ಮತ್ತು ಆಸರೆ ಇವೆಲ್ಲ ಸಾಮಾನ್ಯ ಮನುಷ್ಯನು ಯಾರು ಉಪವಾಸ ಇರಬಾರ್ದು, ಯಾರು ಅವಿದ್ಯಾವಂತರಾಗಬಾರ್ದು ಮತ್ತು ಅವರಿಗೆ ಯಾವುದೇ ಆಸರೆ ಇಲ್ಲದೆ ಕೊರಗಬಾರದು ಎಂಬ ಉದ್ದೇಶದಿಂದ ನಡೆಸಿಕೊಂಡು ಇನ್ನೂ ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಪ್ರತಿ ದಿವಸ ಪ್ರತಿ ವಿದ್ಯಾರ್ಥಿಗಳಲ್ಲದೇ ಬೇರೆ ಊರಿಂದ ಮತ್ತು ಬಂದು ಹೋಗೋಂಥ ಜನಗಳು ಮತ್ತು ವ್ಯಾಪಾರಸ್ಥರು ಅಲ್ಲಿ ನಾವು ದಾಸೋಹವನ್ನು ನೋಡುತ್ತಿರುವುದು ನಮ್ಮ ಈ ದೇವರು ನಡೆಸಿಕೊಡುತ್ತಿರುವಂಥ ಈ ಪುಣ್ಯದ ಕೆಲಸದಲ್ಲಿ ನಾವು ಅವರನ್ನು ಸ್ಮರಣೆ ಮಾಡುವಂಥ ನಮ್ಮ ಆದ್ಯ ಕರ್ತವ್ಯ ಆಗಿರುವುದರಿಂದ ಈ ಕಾರ್ಯಕ್ರಮವನ್ನು, ಅವರ ಮಾರ್ಗದರ್ಶನವನ್ನು ಎಲ್ಲ ಈ ವೀಕ್ಷಕರನ್ನು ಆ ಹೆಜ್ಜೆಯಲ್ಲಿ ನಡೀಲಿ, ಕೆಲವರಿಗೆ ಬಡ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಅನುಕೂಲಸ್ಥರಿಗೆ ಸ್ವಲ್ಪ ಕಲ್ಪನೆಯನ್ನು ಈ ಕಾರ್ಯಕ್ರಮದಿಂದ ಒದಗಿ ಬರಲಿ ಅಂಥೇಳಿ ನಮ್ಮ ಆಶಯ ದೃಷ್ಟಿಯಿಂದ ಈ ವಕೀಲ ಮಿತ್ರರಿಂದ ವಕೀಲ ಭಕ್ತ ವೃಂದ ಅಂಥೇಳಿ ಒಂದು ಯೂನಿಟಿ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ತಾ ಇದ್ದೇವೆ. ಇದು 7ನೇ ವರ್ಷ ಪುಣ್ಯ ಸ್ಮರಣೆ. ಈ ಪುಣ್ಯ ಸ್ಮರಣೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಗುರುಗಳು ಮತ್ತು ಮಾನ್ಯ ಸಚಿವರು ಹಾಗೂ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಹಾಗೂ ವಿವಿಧ ಪದಾಧಿಕಾರಿಗಳು ಭಾಗವಹಿಸುತ್ತಿರುವುದು ನಮ್ಮ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ. ಹಾಗೂ ಈ ಮಠದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಇಂದು ವಿದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಹಲವು ಸಂಘ ಸಂಸ್ಥೆಗಳಲ್ಲಿ ಹಾಗೂ ಕೆಲವರು ಅವರೇ ಕೆಲವೊಂದು ದಾಸೋಹ ಕಾರ್ಯಕ್ರಮ ಆಯಿತು ಬಡ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ಈ ಮಠದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಇವತ್ತು ಮಾಡುತ್ತಿರುವುದರಿಂದ ಈ ಪರಂಪರೆಯನ್ನು ಇನ್ನೂ ಮುಂದುವರಿಸ್ಕೊಂಡು ಇನ್ನೂ ಎಲ್ಲ ಜನಗಳಿಗೂ ಇದನ್ನು ಮಾನವತಾ ಅವರ ಗುಣಗಳನ್ನು ಎಲ್ಲರಿಗೂ ಸಿಗುವಂತಾಗಲಿ ಅಂತ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ನನ್ನ ಹೆಸರು ಜಗದೀಶ್ ಜಿ ಕುಂಬಾರ್ ಅಂತೇಳಿ. ನಾನು ವಕೀಲ ವೃತ್ತಿ ಇಲ್ಲಿ ಬೆಂಗಳೂರಿನಲ್ಲೇ ಉಚ್ಚ ನ್ಯಾಯಾಲಯದಲ್ಲಿ 20 ವರ್ಷದಿಂದ ಕೆಲಸವನ್ನು ಮಾಡುತ್ತಿದ್ದೇನೆ, ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಡೆದಾಡುವ ದೇವರು, ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿ, ಅವರ ಪುಣ್ಯ ಸ್ಮರಣೆ 7ನೇ ಪುಣ್ಯ ಸ್ಮರಣೆ ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ವಕೀಲ ಭಕ್ತವೃಂದರು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಸಲ ಕೂಡ ವಕೀಲ ಭಕ್ತವೃಂದರಿಂದ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಿದ್ದೇವೆ. ತ್ರಿವಿಧ ದಾಸೋಹಿ ಸರ್ಕಾರಗಳು ಏನು ಕೆಲಸ ಮಾಡಬೇಕು ಅನ್ನೋದು ತೋರಿಸಿಕೊಟ್ಟ ಮಹಾ ವ್ಯಕ್ತಿ. ಸರ್ಕಾರ ಮಾಡುವಂತ ಕೆಲಸ ಮಹಾ ಸ್ವಾಮೀಜಿಗಳೇ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಇಡೀ ಜಗತ್ತಿಗೆ ಇರಲಿ, ಅವರ ಸಂದೇಶಗಳು ಇಡೀ ಜಗತ್ತು ಅನ್ವಯಿಸಲಿ ಅಂತ ಹೇಳಿ ಆ ಪುಣ್ಯಾತ್ಮಗೆ ನಾವೆಲ್ಲ ಸ್ಮರಣೆ
ನಮಸ್ಕರಿಸುತ್ತೇವೆ. It is my pleasure to participate in this program of 7th anniversary of Parama Puja Shivakumara Swami, and some of the members who spoke about Swamiji in plenty. I am also one of the speaker, and wherein I have given clear details about my conversation with Swamiji and my interaction with Swamiji. What I found is a man with profound knowledge, either in the Vedas or in the Upanishads or in the Basava Tattva or Kaikava Kailasa. In all these aspects, is a master of this particular subject. He is not only Nadidado Devaru, is a mobile university as such. In such an event, Swami, a man with a depth of knowledge, has today it is my opportunity to address something about Swami. It is really fortunate. I am really fortunate to address something about Swamiji. That's it. Okay, thank you. ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ 7ನೇ ಮಹಾ ಪುಣ್ಯ ದಿನ ಈ ದಿನ ನಾವು ಆಚರಣೆ ಮಾಡಿದ್ದೇವೆ. ನಾವು ಮೂಲತಃ ತುಮಕೂರಿನ ಶಾಂತಿನವರಾಗಿದ್ದು, ನಾವು ಶಿವಕುಮಾರ ಸ್ವಾಮೀಜಿಯವರ ಒಂದು ದಿನ ಚರಿತ್ರೆ, ಅವರು ಹೇಗಿದ್ದರು, ಹೇಗೆ ಪ್ರತಿಯೊಬ್ಬರನ್ನು ಹೇಗೆ ನೋಡುತ್ತಿದ್ದರು ಎಂಬುದನ್ನು ನಾವು ಪ್ರತಿದಿನ ಅಲ್ಲಿ ಹೋಗಿ ನಾವು ಬಾಲ್ಯದಲ್ಲಿ ಅಲ್ಲಿ ನೋಡುತ್ತಿದ್ದೆವು. ಅವರು ನಮ್ಮನ್ನು ಹೇಗೆ ಗುರು ಸ್ಥಾನದಿಂದ ಅವರು ಇದ್ದರು ಅಂದರೆ, ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ನಮಗೆ ದಿನನಿತ್ಯ ಎಲ್ಲ ಹೇಳಿಕೊಡುತ್ತಿದ್ದರು. ಹಾಗೆ ಪ್ರತಿಯೊಂದು ಅಕ್ಷರ ದಾಸೋಹ, ಅನ್ನದಾಸೋಹದ ಬಗ್ಗೆ ತುಮಕೂರಿನ ಶ್ರೀ ಶ್ರೀ ಮಹಾ ಶಿವಕುಮಾರ ಸ್ವಾಮೀಜಿಗಳು, ನಡೆದಾಡುವ ದೇವರುಗಳು, ಅವರು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ಅದು ತಪ್ಪಾಗಲಾರದು. ಮಹಾ ವ್ಯಕ್ತಿ ಎಂದು ದೇಶದಲ್ಲೇ ಅತ್ಯುತ್ತಮವಾದ ಮಹಾ ವ್ಯಕ್ತಿ ಶ್ರೀ ಮಹಾ ಶಿವಕುಮಾರ ಸ್ವಾಮೀಜಿಗಳು, ಅವರು ಹೀಗೆ ಮತ್ತೆ ಬರಲಿ ಎಂದು ತಮ್ಮಲ್ಲಿ ಕೇಳ್ತೀನಿ. ಥ್ಯಾಂಕ್ ಯು. ಬಡಮಾಡಿ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ನಿಡುವಾಡಿ ಶ್ರೀಗಳು, ನಾನಿವತ್ತು ಶ್ರೀ ಶ್ರೀ ಸ್ವಾಮೀಜಿಗಳಿದಾರಲ್ಲ, ನಮ್ಮೆಲ್ಲರ ನೆಚ್ಚಿನ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಏಪ್ರಿಲ್ 1, 1907ರಲ್ಲಿ ವೀರಾಪುರ, ಇದು ಮಾಗಡಿ ಜಿಲ್ಲೆಯಲ್ಲಿದೆ, ಮಾಗಡಿ ತಾಲೂಕಿನಲ್ಲಿದೆ, ಅಲ್ಲಿ ಜನಿಸಿದ್ರು. ಹಾಗೂ ಇವರ ಪೂರ್ವಾಶ್ರಮದ ತಾಯಿ ಆಶ್ರಮದ ಹೆಸರು ಶಿವಣ್ಣ ಅಂತ. ಹಾಗೂ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ವೀರಾಪುರ ಹಾಗೂ ನಾಗವಳ್ಳಿಯಲ್ಲಿ ಸಂಪೂರ್ಣ ಮಾಡ್ತಾರೆ. ಹಾಗೂ ತಮ್ಮ ಪ್ರೌಢ ಶಿಕ್ಷಣವನ್ನ ತುಮಕೂರಿನಲ್ಲಿ ಮಾಡ್ತಾರೆ. ಹಾಗೂ 1930ರ ಮಾರ್ಚ್ 3ನೇ ಗೋಸಲ ಸಿದ್ದೇಶ್ವರರಿಂದ 15ನೇ ಶತಮಾನದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳಿದಾರಲ್ಲ, ಇವರು ಬಸವಾದಿ ಶರಣರು ಹೇಳಿದಂತೆ ಕಾಯಕವೇ ಕೈಲಾಸ ಅಂತ ಹೇಳಿದವರು, ಹಾಗೂ ಆಧುನಿಕ ಬಸವಣ್ಣ ಅಂತ ಅನಿಸ್ಕೊಂಡವರು. ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮದೇ ಆದ ಚಾಪನ ಶಿಕ್ಷಣ ಸಂಸ್ಥೆಗಳಿವೆ. ಹಾಗೂ ಈ 125ಕ್ಕೂ ಶಿಕ್ಷಣ ಸಂಸ್ಥೆಗಳು ಏನಿದೆಯಲ್ಲ, ಇವುಗಳೆಲ್ಲದೂ ಕೂಡ ಪಸರಿಸಿವೆ. ಮಾನ್ಯ ಸಚಿವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ವೇದಿಕೆ ಪರವಾಗಿ ಬರಮಾಡಿಕೊಳ್ಳಬೇಕೆಂದು ಎಲ್ಲ ಸಚಿವರಲ್ಲಿ ಮನವಿ. गणपति राया
देव जय देव जय देव जय देव गणनायक गुणनायक सिरिये गुणवर्धक कुलस्पर्धक सुरस्पर्धक दोरे अणु अणु तृणरेणु मुಡುಗಣವೆಂದರಿಯೇ क्षण क्षणಕ್ಕೂ ನಾಸಿದ್ದಳು ನಿನ್ನೊಂದಿಗೆ ಬರೆ जय देव जय देव जय देव जय देव मोदक ತುಂಬಿದ ಬಸಿರ ನಡೆಸಿರುವೆ ನೃತ್ಯ ಬೋಧಕ ದೃಷ್ಟಿಯು ಬರೆವುದು ಮೌನದ ಸಾಹಿತ್ಯ ಬೋಧಕ ದೃಷ್ಟಿಯು ಸೃಷ್ಟಿಯು ನಿನ್ನದ ಶತಕೃತ್ಯ ನಾದದ ಮೂಲ ಸ್ವರೂಪವೇ ನಿನ್ನಯ ನೃತ್ಯ ಜಯ ದೇವ ಜಯ ದೇವ. ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಸ್ವಾಮೀಜಿಗಳು, ಗೌರವಿತ ಅಧ್ಯಕ್ಷರು, ಉದ್ಘಾಟಕರು, ಮಾನ್ಯ ನ್ಯಾಯಮೂರ್ತಿಗಳು, ಹಿರಿಯ ಬಂಧುಗಳು, ಹಿರಿಯ ವಕೀಲ ಬಂಧುಗಳು, ಗಣ್ಯ ಅತಿಥಿಗಳು, ಮಾಧ್ಯಮ ಮಿತ್ರರು ಮತ್ತು ಇಲ್ಲಿ ಉಪಸ್ಥಿತರ ಎಲ್ಲ ಭಕ್ತಾದಿಗಳು ಹಾಗೂ ವಕೀಲ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಮಾಡುತ್ತಾ, ಶ್ರೀಹರಿ ದಾಸೋಹಿ ಕಲಿಯುಗದ ಬಸವಣ್ಣ ಎಂದು ಪ್ರಸಿದ್ಧಿ ಪಡೆದಿರುವ ಕರ್ನಾಟಕ ರತ್ನ ಪದ್ಮಭೂಷಣ ಪರಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ 7ನೇ ವರ್ಷದ ಪುಣ್ಯಸ್ಮರಣೆಯನ್ನು ಈ ಪವಿತ್ರ ಸಂದರ್ಭದಲ್ಲಿ ತಮ್ಮನ್ನು ಸ್ವಾಗತಿಸಲು ಕರೆದಿರುವ ವೇದಿಕೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಪರಮಪೂಜ್ಯ ಸಾನ್ನಿಧ್ಯದಲ್ಲಿ ಈ ಮಹತ್ವದ ಕಾರ್ಯ ದಿವ್ಯ ಸಾಧನೆಯನ್ನು ನೀಡುತ್ತಿರುವ ಪರಮಪೂಜ್ಯ ಧರ್ಮಗುರು ಶ್ರೀ ವೀರಭದ್ರ ಚೆನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ಶ್ರೀ ನಿರ್ಮಾಮಿಡಿ ಜಗದ್ಗುರು ಮಠ ಗೋಡೂರು ಮಹಾಸಂಸ್ಥಾನ ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಒಪ್ಪಿಕೊಂಡು ಬಂದು ನಮ್ಮನ್ನು ಆಶೀರ್ವದಿಸಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೆ ಈ ವೇದಿಕೆಯಿಂದ ಅವರನ್ನು ಹೂಗುಚ್ಛ ನೀಡುವ ತಮ್ಮಯ್ಯರವರು ಸ್ವಾಗತಿಸಬೇಕೆಂದು ಕೋರುತ್ತೇನೆ. ಅಧ್ಯಕ್ಷರಾದ ನನ್ನ ಹಿತೈಷಿ ಹಾಗೂ ಮಾರ್ಗದರ್ಶಕರು ಗೌರವಿತ ಶ್ರೀ ಎಸ್ ದೇವದಾಸ್ ಅವರು, ಹಿರಿಯ ವಕೀಲರು, ಕರ್ನಾಟಕ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆದಂಥ ಅವರಿಗೆ ಹೂಗುಚ್ಛ ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನನ್ನ ಜಿಲ್ಲೆಯ ಹೆಮ್ಮೆಯ ಹಾಗೂ ಕರ್ನಾಟಕ ನಾಡಿನ ಅರಣ್ಯ ಸಚಿವರಾದ ಹಾಗೂ ಪರಿಸರ ಮತ್ತು ಜೀವಿಶಾಸ್ತ್ರದ ಸಚಿವರು ಹಾಗೂ ನೂತನವಾಗಿ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಲಿಂಗಾಯತ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀ ಈಶ್ವರ ಖಂಡೇರವರಿಗೂ ತುಂಬ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ವೇದಿಕೆ ಪರವಾಗಿಂದ ಅವರನ್ನು ಹೂಗುಚ್ಛ ನೀಡುವುದರ ಮೂಲಕ ಬಾಲಚಂದ್ರ ಅವರನ್ನು ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತಮ್ಮ ಮನಸಾರ ಈ ಗುರುಗಳ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಒಪ್ಪಿಕೊಂಡು ಬಂದಿರ್ತಾರೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು. ಅದೇ ರೀತಿ ಇನ್ನೋರ್ವ ಶ್ರೀಮತಿ ಎಸ್ ಸುಜಾತ ಅವರು, ಗೌರವಿತರು, ನ್ಯಾಯಾಧೀಶರು, ಕೇಂದ್ರಾಡಳಿತ ನ್ಯಾಯಮಂಡಳಿಯ ಸದಸ್ಯರಾಗಿರುವಂಥ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಮಾನ್ಯ ನ್ಯಾಯಮೂರ್ತಿಗಳಾದ ರವಿ ವಿ ಹೊಸಮನಿಯವರಿಗೆ ಕಾರ್ಯಕ್ರಮಕ್ಕೆ ಹೂಗುಚ್ಛ ನೀಡುವುದರ ಮೂಲಕ ರೇಣುಕಾದೇವಿಯವರನ್ನು ಕೇಳಿಕೊಳ್ಳುತ್ತೇವೆ. ರೇಣುಕಾ ಪಾಟೀಲ್ ಅವರನ್ನು ಹಾಗೂ ಜಸ್ಟಿಸ್ ಸುಜಾತ ಮೇಡಮ್ ಅವರಿಗೆ ಅನಸೂಯ ಅವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಮ್ಮೆಲ್ಲರ ಪರವಾಗಿ ವೇದಿಕೆಯಿಂದ ಕೇಳಿಕೊಳ್ಳುತ್ತೀವಿ. ಹಾಗೂ ಮುಂದಿನ ನಮ್ಮ ಗುರುಗಳ ಬಗ್ಗೆ ನುಡಿನಮನ ಸಲ್ಲಿಸಲು ತಮ್ಮದೇ ಶೈಲಿಯಲ್ಲಿ ಆಧ್ಯಾತ್ಮಿಕ ಚಿಂತಕರಾದಂಥ ಶ್ರೀ ಟಿ ರಾಜಾರಾಮ್ ಅವರು, ಪ್ರಖ್ಯಾತ ಹಿರಿಯ ವಕೀಲರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಡಾಕ್ಟರ್ ಎಸ್ ರಾಜು ಅವರು ಹೂಗುಚ್ಛ ಕೊಡುವುದರ ಮುಖಾಂತರ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದೆ. ಹಾಗೂ ಇನ್ನು ಈ ವೇದಿಕೆಗೆ ಘನ ಉಪಸ್ಥಿತಿ ಅತಿಥಿಗಳು ಅವರ ಬರುವಿಕೆ ನಿರೀಕ್ಷೆಯಲ್ಲಿದ್ದು ಅವರನ್ನು ಸ್ವಾಗತಿಸ ಬಯಸುತ್ತೇನೆ. ನಮ್ಮ ಹಿರಿಯ ವಕೀಲರಾದಂಥ ಕೆ ಅರವಿಂದ್ ಕಾಮತ್ ಅವರು, ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಬೆಂಗಳೂರು, ಮತ್ತು ವಿವೇಕ್ ಸುಬ್ಬರೆಡ್ಡಿ ಅವರು, ನಮ್ಮ ಹೆಮ್ಮೆಯ ಅಧ್ಯಕ್ಷರಾದಂಥ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿರಿಯ ವಕೀಲರು, ಇವರನ್ನು ಅವರ ಅನುಪಸ್ಥಿತಿಯಲ್ಲೂ ಸ್ವಾಗತ ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತಾವು ವಕೀಲರು, ಎಲ್ಲ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು, ನಮ್ಮ ಹಿರಿಯ ವಕೀಲರಾದಂಥ ಎಂ ಟಿ ನಾರಾಯಣವರು, ಎಸ್ ಬಸವರಾಜ್ ಅವರು, ಹಾಗೂ ಆರ್ ಬಿ ಸದಾಶಿವ ಅವರು, ಮತ್ತು ಹಲವು ಗಣ್ಯ ವ್ಯಕ್ತಿಗಳು, ಮತ್ತು ಬಾರ್ ಕೌನ್ಸಿಲ್ ಸದಸ್ಯರಾದಂಥ ಆರ್ ರಾಜಣ್ಣನವರು,
ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿರ್ತದೆ. ಈ ವೇದಿಕೆಯ ಪರವಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಾನೆ. ಶ್ರೀ ನನ್ನ ಕ್ಯಾಪ್ಟನ್ ಅಂತ ಹೇಳ್ಬೋದು, ಹಿರಿಯ ವಕೀಲರಾದ ಶ್ರೀ ಅರವಿಂದ್ ಕಾಮತ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅವರಿಗೆ ಹೂಗುಚ್ಛ ನೀಡುವುದರ ಮುಖಾಂತರ ವ್ಯಕ್ತಿ ಅವರು ಈ ದಾಸೋಹ ದಿನಕ್ಕೆ ನೆನಪಿಗಾಗಿ ನಮಗೆ ಪ್ರತಿ ವರ್ಷ ಈ ಸಭಾಂಗಣವನ್ನು ದಾಸೋಹವಾಗಿ ನೀಡುತ್ತಿದ್ದಾರೆ. ಎಲ್ಲ ಖರ್ಚು ವೆಚ್ಚ ಅವರನ್ನೇ ಭರಿಸಿ ನಮಗೆ ಕೊಡುವುದು ಶ್ರೀ ಷಡಕ್ಷರಿ ಅವರು. ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತೇವೆ. ತುರ್ತು ಅನಿವಾರ್ಯ ಕಾರಣದಿಂದ ಇವತ್ತು ಅವರು ಬರುವುದು ಸ್ವಲ್ಪ ಲೇಟ್ ಆಗಬಹುದು, ಆದರೂ ಬರ್ತೀನಿ, ನೀವು ಕಾರ್ಯಕ್ರಮ ಮುಂದುವರಿಸಿ ಅಂತೇಳಿ ಅವರನ್ನು ನಮ್ಮನ್ನು ವಿನಂತಿ ಮಾಡಿದ್ದರಿಂದ ಈ ವೇದಿಕೆ ಪರವಾಗಿ ಅವರನ್ನು ಸ್ವಾಗತ ಕೋರುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೆ ನನ್ನ ಮಿತ್ರರಾದ ಜಗದೀಶ್ ಜಿ ಕುಂಬಾರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಪ್ರಾಸ್ತಾವಿಕ ನುಡಿಯನ್ನು ಅಧ್ಯಕ್ಷರಾದಂತಹ ಎನ್ ದೇವದಾಸ್ ಅವರು, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಮತ್ತು ಸೀನಿಯರ್ ವಕೀಲರು ಹೈಕೋರ್ಟ್, ಇವರು ಪ್ರಾಸ್ತಾವಿಕ ನುಡಿಯನ್ನು ನಡೆಸಿಕೊಡ್ಬೇಕು. 4 ನಿಮಿಷದಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡಬೇಕು. ಓಂ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಶಿವಕುಮಾರ ಸ್ವಾಮಿಯೇ ನಮಃ. ಸಂಖ್ಯೆ 7 ಈ ತಿಂಗಳ ವಿಶೇಷವಾದ ಸಂಖ್ಯೆ. ನಾಡಿನ ಜನತೆ ನಾಡಿನ ಜನತೆ 77ನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಿದ ನಾಡಿನ ಕ್ಷೇಮಾಭಿವೃದ್ಧಿಗೆ ಸಂಕಲ್ಪ ಮಾಡಿದ್ದು 20-21ನೇ ಶತಮಾನ ಕಂಡ ಮಹಾಶಿವಯೋಗಿ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮಿಗಳ 7ನೇ ಪುಣ್ಯಸ್ಮರಣೆ ಜಗತ್ತಿನಾದ್ಯಂತ ಆಚರಿಸುತ್ತಿರುವ ಈ 2 ತಿಂಗಳ ವಿಶೇಷ. ಅವರನ್ನು ಯಾಕೆ ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡುವುದರಿಂದ ಏನು ಪ್ರಯೋಜನ? ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ನನ್ನ ಜೀವನವೇ ನನ್ನ ಸಂದೇಶ. ಹಾಗೆಯೇ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಜೀವನವೇ ಒಂದು ಸಂದೇಶ. ಜೀವ ತುಂಬಿದ ಸಂದೇಶಗಳು, ಅವರ ಅನುಭವದ ನುಡಿಗಳು, ಅನುಭವದಲ್ಲಿ ಮೂಡಿಬಂದ ದಿವ್ಯ ಸಂದೇಶಗಳು. ಕಾಯಕವೇ ಕೈಲಾಸ ತತ್ವವನ್ನು ಜೀವನದ ತತ್ವವನ್ನಾಗಿಸಿ ಅದುವೇ ಜೀವನದ ಸತ್ಯ ಎನ್ನುವುದನ್ನು 20ನೇ ಶತಮಾನದ ಸಮಾಜಕ್ಕೆ ದಾಸೋಹದ ಮಹತ್ವವನ್ನು ಸಾರಿ ಹೇಳಿದ ಸಂತ ಶ್ರೇಷ್ಠರಾಗಿ, ನಮ್ಮೆಲ್ಲರ ಜೀವನದ ದೀವಿಗೆಯಾಗಿ ನಮ್ಮ ಬದುಕನ್ನು ಹದಗೊಳಿಸಿದ ಮಹಾಶಿವಯೋಗಿಯ ಪುಣ್ಯ ಸ್ಮರಣೆ ಆಚರಿಸುವುದರಿಂದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಸಮಯ, ಸಂಕಲ್ಪ ಮಾಡುವ ಸಮಯ. ಸರ್ವಜ್ಞ ಹೇಳುತ್ತಾನೆ, ಈವಂಗೆ ದೇವಂಗೆ ಯಾವುದಂತರವಯ್ಯ, ದೇವನು ಜಗಕ್ಕೆ ಕೊಡುತ್ತಿದ್ದನು, ಕೈಯಾರೆ ಈವನೇ ದೇವ ಸರ್ವಜ್ಞ. ಹಾಗಾಗಿ ನೀವೆಲ್ಲರೂ ದಾಸೋಹಿಗಳಾಗಿ ಕೈಯಾರೆ ಮನಸಾರೆ ನೀಡಿದರೆ, ದಾಸೋಹದಲ್ಲಿ ಪಾಲ್ಗೊಂಡರೆ ನೀವೇ ದೇವರು. ನೀವೆಲ್ಲರೂ ಆ ರೀತಿ ದೇವರಾಗಬೇಕೆಂದು ಹಾರೈಸುತ್ತೇನೆ. ಸಂತ ಸ್ವಂತ. ಸಂತರಿಗೆ ಸ್ವಂತ ಇಲ್ಲ. ಸ್ವಂತ ಪದದಲ್ಲಿ ಸ ಅಕ್ಷರಕ್ಕೆ ಒತ್ತಕ್ಷರ ಆಗಿರುವ ವ ಅಪಾಯಕಾರಿ. ವ ಅಂದರೆ ವಕ್ರ. ಎಲ್ಲವೂ ನನಗೆ ಸ್ವಂತ ಎನ್ನುವವರು ಜೀವನ ವಿಕಾರ. ಸಂತರಿಗೆ ಸ್ವಂತ ಇದೆ ಅನ್ನುವುದಾದರೆ ಅದು ಅವರಿಗಲ್ಲ, ಅದು ಸಮುದಾಯಕ್ಕಾಗಿ, ಸಮಾಜವೇ ಅವನಿಗೆ ಸ್ವಂತ. ತ್ಯಾಗ ಜೀವನ, ತ್ಯಾಗ ಚೇತನ ಅವರುಗಳು. ಸಮಾಜದ ಒಳಿತಿಗಾಗಿ, ನಾಡಿನ ಏಳಿಗೆಗಾಗಿ ಜೀವನವನ್ನು ಅರ್ಪಿಸಿಕೊಂಡ ಸಂತರು. ಸಂತರಲ್ಲಿ ಶಿವಕುಮಾರ ಸ್ವಾಮಿಯವರು ಸಂತ ಶ್ರೇಷ್ಠರು. ಅಂತಹವರ ಪುಣ್ಯ ಸ್ಮರಣೆ ಮಾಡುವುದು, ಆಚರಣೆಯಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ನನ್ನ ಆರ್ಥಿಕ ಸ್ವಾಗತವೇ ದಾಸೋಹ ದೇವನ ಸ್ವಾಗತೋಹ. ಇದನ್ನ ಚೈತನ್ಯ ವಾಹಿನಿಯಾಗಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಿಡುಮಾಮಿಡಿ ಸ್ವಾಮಿಗಳು ಆಶೀರ್ವಚನದಲ್ಲಿ ನುಡಿ ಬೆಳಗನ್ನು ಬೆಳಗಲಿದ್ದಾರೆ. ಪುಣ್ಯ ಸ್ಮರಣೆಯ ಉದ್ಘಾಟನೆಯನ್ನು ಗೌರವಾನ್ವಿತ ಗೆಳೆಯರಾದ ಶ್ರೀ ಈಶ್ವರ ಬಿ ಖಂಡ್ರೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ನೆರವೇರಿಸಲಿದ್ದಾರೆ. ಅವರ ಪೂಜ್ಯ ತಂದೆಯವರು ಸತಾಯುಷಿ, ನಮ್ಮ ಸ್ವಾಮೀಜಿಯವರ ಹಾಗೆಯೇ ಸತಾಯುಷಿಗಳು 102 ವರ್ಷಗಳ ಸಾರ್ಥಕ ಬದುಕನ್ನು ಬದುಕಿ ಲಿಂಗೈಕ್ಯರಾದವರು. ಹಾಗೆಯೇ ಇನ್ನೊಬ್ಬರು ಸತಾಯುಷಿಗಳಾಗಬೇಕೆಂದು ನಾವುಗಳೆಲ್ಲ ಬಯಸಿದ್ದರು. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಇತ್ತೀಚೆಗೆ ಲಿಂಗೈಕ್ಯರಾಗಿದ್ದಾರೆ, ಅವರನ್ನು ನಾವು ಸ್ಮರಿಸ್ತೇವೆ. ಸಮಾಜದ ಮತ್ತು ನಾಡಿನ ಸೇವೆಯಲ್ಲಿ ಲಿಂಗೈಕ್ಯ ಭೀಮಣ್ಣ ಖಂಡ್ರೆಯವರು ಈ ನಾಡಿಗೆ ಚಿರಪರಿಚಿತರು. ಅವರೊಡನೆ ನಾನು ಕಳೆದ ದಿನಗಳನ್ನು ಸ್ಮರಿಸಿ ಅವರನ್ನು ನಾನು ಸ್ಮರಿಸುತ್ತೇನೆ. ಈ ಸಂದರ್ಭದಲ್ಲಿ ಇಬ್ಬರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಪಾಲ್ಗೊಂಡಿರುವುದು ಸಮಾರಂಭಕ್ಕೆ
ಸಮಾರಂಭದ ನೆನಪು ಉಳಿಯುವಂತೆ ಮಾಡುವಂಥದ್ದು. ಅದರೊಂದಿಗೆ ನಮ್ಮ ನೆಚ್ಚಿನ ಕೇಂದ್ರ ಸರ್ಕಾರದ ಪ್ರಬಲ AAC ಶ್ರೀ ಅರವಿಂದ್ ಕಾಮತ್ ಆಗಮಿಸಿದ್ದಾರೆ. ಅವರು ಈ ವೇದಿಕೆಯನ್ನು ಅಲಂಕರಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಮಿಗಿಲಾಗಿ ಜ್ಞಾನ ದಾಸೋಹ ಅನ್ನ ದಾಸೋಹದಲ್ಲಿ ಆಧ್ಯಾತ್ಮಿಕ ಚಿಂತಕರಾದ T. ರಾಜಾರಾವ್ ಹಿರಿಯ ವಕೀಲರು ಜ್ಞಾನ ಅನ್ನ ಹಾಗೂ ಅನ್ನದಾಸೋಹ ಉಳಿಸಲಿದ್ದಾರೆ. ನನಗೆ ಸ್ವಾಮೀಜಿಯವರ ಬಗ್ಗೆ ಅವರ ಅರಿವಿನ ಚಿಂತನೆಗಳು ಚಿರಸ್ಮರಣೀಯವಾಗಲಿ. ಈಗ ಉದ್ಘಾಟನೆ ಮತ್ತು ಪುಷ್ಪನಮನ ಎಲ್ಲ ಅತಿಥಿಗಳಿಂದ ಶಾಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಧನ್ಯವಾದಗಳು. ಉದ್ಘಾಟಕರು ಶ್ರೀಯುತ ಗೌರವಾನ್ವಿತ ಈಶ್ವರ್ ಖಂಡ್ರೆ ಅವರು, ಅರಣ್ಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ, ಇವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಬಸವಾದಿ ಶರಣರನ್ನು, ರೇಣುಕಾದಿ ಆಚಾರ್ಯರನ್ನು, ಎಲ್ಲ ಪೂಜ್ಯರನ್ನು ಸ್ಮರಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೇವರು, ನಡೆದಾಡುವ ದೇವರಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಂಸ್ಥಾಪಕರಾದಂಥ ಪೂಜ್ಯ ಹಾನಗಲ್ ಕುಮಾರೇಶ್ವರರನ್ನು, ಈ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ತಂದೆಯವರಾದ ಪೂಜ್ಯ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರನ್ನು, ಲಿಂಗೈಕ್ಯ ಶ್ಯಾಮ ಶಿವಶಂಕರಪ್ಪನವರನ್ನು, ಲಿಂಗೈಕ್ಯ ತಿಪ್ಪಣ್ಣನವರನ್ನು ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸಿ ಇಂದಿನ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇತರ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಆತ್ಮೀಯರಾದಂಥ ಮಾನ್ಯ ಎನ್ ದೇವದಾಸರವರೇ, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಮಾನ್ಯ ಶ್ರೀ ರವಿ ಹೊಸ್ಮನಿಯವರೇ, ಇನ್ನೋರ್ವ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀಮತಿ ಎಸ್ ಸುಜಾತರವರೇ, ನುಡಿ ನಮನ ಸಲ್ಲಿಸಲಿಕ್ಕೆ ಬಂದಂಥ ಶ್ರೀ ಟಿ ರಾಜಾರಾಮ್ರವರೇ, ಕೆ ಅರವಿಂದ್ ಕಾಮತ್ ರವರೇ, ವಿವೇಕ್ ಸುಬ್ಬಾರೆಡ್ಡಿ ಅವರೇ, ಜಗದೀಶ್ ಕುಂಬಾರ್ ಅವರೇ, ಚಂದ್ರಮೌಳಿ ಸರ್ ಇದ್ದಾರೆ, ಬಾಲಣ್ಣ ಇದ್ದಾರೆ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನ್ಯಾಯವಾದಿ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿ. ಇವತ್ತು ಯೋಗ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ಸತ್ಯ, ಶಾಂತಿ, ಅಹಿಂಸೆ ಅಸ್ತ್ರಗಳನ್ನು ಹಿಡಿದು ಬ್ರಿಟಿಷರಿಂದ, ದಾಸರಿಂದ, ಪರಕೀಯರಿಂದ ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮರು. ಹಾಗೆ ಇವತ್ತು
ನಮ್ಮೆಲ್ಲರ ಆರಾಧ್ಯ ದೇವರು ತ್ರಿವಿಧ ದಾಸೋಹಿ ಕಲಿಯುಗದ ಬಸವಣ್ಣ ಕರ್ನಾಟಕ ರತ್ನ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವರ 7ನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಇವತ್ತು ನಾವೆಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಮಾಡ್ತೀವಿ, ಪುಣ್ಯ ಸ್ಮರಣೋತ್ಸವ ಮಾಡ್ತೀವಿ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅವರ ಕಾರ್ಯಕಾಲದಲ್ಲಿ ಅವರೇನು ನಮಗೆ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ, ಆದರ್ಶಗಳನ್ನು ಕೊಟ್ಟಿದ್ದಾರೆ. ಆದರ್ಶಗಳನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಅವರೇನು ಸಾಧನೆ ಮಾಡಿದ್ದಾರೆ, ಅವರೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ, ಅದನ್ನು ಅವರಿಗೆ ತಿಳಿಸುವಂಥದ್ದು, ಅವರಲ್ಲಿ ಸ್ಫೂರ್ತಿ ಪ್ರೇರಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತೀವಿ. ಪರಮ ಪೂಜ್ಯ ಅವರು ಗುರುಗಳಾಗಿದ್ದರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ನಿಜವಾದಂತ ವಿಶ್ವಗುರು ಯಾರಾದರೂ ಇದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಇವತ್ತು ನೋಡಿ, ಅವರು ಬಾಲ್ಯದಿಂದಲೇ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಇವತ್ತು ಮಠದಿಂದ ಸ್ವಾಮಿ ಅಲ್ಲ, ಸ್ವಾಮಿಯಿಂದ ಮಠ ಅಂತೇಳಿ ತೋರಿಸ್ಕೊಟ್ಟಂಥವ್ರು ಯಾರಾದರೂ ಇದ್ರೆ ಅದು ಶಿವಕುಮಾರ ಮಹಾಸ್ವಾಮಿಗಳು ಅಂತ ಹೇಳ್ಬೋದು. ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಈ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಬರೀ ಒಂದು ಸಮುದಾಯ ಅಷ್ಟೇ ಇಲ್ಲ, ವೀರಶೈವ ಲಿಂಗಾಯತರಿಗೆ ಅಷ್ಟೇ ಇಲ್ಲ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು, ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಅವರಿಗೆ ಆಶ್ರಯ ಕೊಟ್ಟು, ಅವರಿಗೆ ಅನ್ನ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು ಜ್ಞಾನಿಗಳನ್ನಾಗಿ ಮಾಡಿದಂಥ ಕೀರ್ತಿ ಎಲ್ಲಕ್ಕಿಂತ ಹೆಚ್ಚಿಗೆ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ತದೆ. ಅವರು ಬಸವತತ್ವ ಅನುಯಾಯಿಗಳಾಗಿದ್ರು. ಏನ್ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಏನೊಂದು ಸಮಾಜ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ರು, ಅದನ್ನು ಮತ್ತೆ 21ನೇ ಶತಮಾನದಲ್ಲಿ ಪುನರುತ್ಥಾನ ಮಾಡಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಅವರು ಏನ್ ನಮಗೆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಕನಸು. ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥದ್ದು, ಸ್ತ್ರೀಯರಿಗೆ ಸಮಾನತೆ ಕೊಟ್ಟಂಥದ್ದು, ಕಂದಾಚಾರದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವತ್ತೇನು ಅವರ ವಚನ ಸಾಹಿತ್ಯ ನೋಡಿ, ಅದರಲ್ಲಿ ಎಲ್ಲವೂ ಇದೆ. ಇವನಾರ್ವ ನೆನೆಸಿದರಯ್ಯ, ಇವನಮ್ಮವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರ ವಚನದ ಸಾರು ನೋಡಿದ್ರೆ ಸಪ್ತ ಸುರ ಅಂತ ಹೇಳ್ಬೋದು. ಕಳಬೇಡ, ಕೊಲಬೇಡ, ಹುಸ್ಯ ನುಡಿಲಬೇಡ, ಮುನೆಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಲಲಿಸುವ ಪರಿ ಅಂತ ಹೇಳ್ತಾರೆ. ವಚನ ಹೇಳೋದು ಬಹಳ ಸುಲಭ ಇದೆ, ಇವತ್ತಿನ ಕಾಲದಲ್ಲಿ ನಡೆಯೋದು ಬಹಳ ಕಷ್ಟ ಇದೆ. ನುಡಿದಂತ ನಡೆ ಈ ಜನ್ಮ ಕಡೆ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳಿದ್ದಂಗೆ ನಡೆಯುವಂಥದ್ದು ಕಷ್ಟ ಇದ್ರು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವಾದರೂ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಶತಾಯುಷಿಗಳಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬರೀ ಅವರಿಗೆ ಲೌಕಿಕ ಶಿಕ್ಷಣ ಅಷ್ಟೇ ಅಲ್ಲ, ಅವರಿಗೆ ನೈತಿಕ ಶಿಕ್ಷಣ, ಆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬುವಂತಹ ಒಂದು ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ಕೊಟ್ಟು ಇವತ್ತು ಆ ಮಠದಿಂದ ಸುಮಾರು ಜನ, ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತೇನು ಪದವಿ ಮಾಡಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಪರಿಣಿತರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ. ಬರೀ ಬೆಂಗಳೂರಲ್ಲಿ ಅಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, IAS, IPS, IFS ಆಗಿದ್ದಾರೆ. ದೊಡ್ಡ ಸ್ಥಾನದಲ್ಲಿದ್ದಾರೆ, ದೊಡ್ಡ ಕಂಪನಿಗಳಲ್ಲಿದ್ದಾರೆ, ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸ್ಮರಿಸ್ಕೊಳ್ತಾರೆ. ಅವರೆಲ್ಲ ಕರ್ನಾಟಕ ಕಾಡಿದ್ದಂಥದ್ದು ನಾಡಾಗಿದೆ. ಇವತ್ತು ಬ್ಯಾಂಗ್ಳೂರನ್ನು ನಾವು ಹೇಳ್ತೀವಿ, ಇದು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ಬ್ಯಾಂಗ್ಳೂರಿಗೆ ಬಹಳ ದೊಡ್ಡ ವಿಶ್ವ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರಿದೆ, ವೇಗದ ಗತಿಯಲ್ಲಿ ಬೆಳೀತಾ ಇದೆ. ಇಲ್ಲಿ ಮಾನವ ಸಂಪನ್ಮೂಲ ಇದೆ, ಇಲ್ಲಿ ಪರಿಣಿತರಿದ್ದಾರೆ, ಮಾಹಿತಿ ತಂತ್ರಜ್ಞರಿದ್ದಾರೆ, ಇಲ್ಲಿ ವೈದ್ಯರಿದ್ದಾರೆ, ತಜ್ಞ ವೈದ್ಯರಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಹೀಗಾಗಿ ಜಗತ್ತು ಬೆಂಗಳೂರು ಕಡೆ, ನಮ್ಮ ಕಡೆ ನೋಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಮಠಮಾನ್ಯಗಳು ಮತ್ತು ನಮ್ಮ ಸಂಘ ಸಂಸ್ಥೆಗಳು ಏನು ಹಿಂದಿನಿಂದಲೂ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಟ್ಟಿದ್ದಾರೆ, ಎಲ್ಲ ಇವತ್ತು ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಶ್ರೇಯಸ್ಸು ಸಲ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಇವತ್ತು ನಾವೆಲ್ಲರೂ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಇವತ್ತಿರ್ಲಿಕ್ಕಿಲ್ಲ, ಆದರೆ ಅವರು ಮಾಡಿದಂಥ ಕೆಲಸ, ಅವರೇನು ಸಾಧನೆ ಮಾಡಿದ್ದಾರೆ, ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ, ಅಜರಾಮರವಾಗಿ ಉಳಿಯುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಬರೀ ಕರ್ನಾಟಕ
ರಾಜ್ಯ ತುಂಬ ಸುತ್ತಾಡಿದ್ದಾರೆ. ಬೀದರ್, ಕಲಬುರಗಿ ಎಲ್ಲ ಕಡೆ ಅವರೊಂದು ಬಸವಣ್ಣವರ ನಾಟಕ ಪ್ರದರ್ಶನ ಮಾಡಿಸ್ತಾ ಇದ್ರು. ನಾನು ನೋಡಿದ್ದೇನೆ. ಭಾಳ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಮಾತಿನ ಸದ್ದು ದೂರ ಕೇಳಿಸ್ತದೆ, ಆದರೆ ಕೆಲಸದ ಸದ್ದು ಇನ್ನೂ ಹೆಚ್ಚು ದೂರ ಕೇಳಿಸ್ತದೆ. ಆಡಿದ ಮಾತು ಅಳಿಸಿ ಹೋಗ್ಬೋದು, ಆದರೆ ಮಾಡಿದ ಕೆಲಸ ಯಾವತ್ತಿ ಬಳಸಿ ಹೋಗೋದಿಲ್ಲ. ಹೀಗಾಗಿ ಶಿವಕುಮಾರ ಸ್ವಾಮಿಗಳವರು ಮಾಡಿದಂಥ ಕೆಲಸ, ಸಾಧನೆ, ಅವ್ರು ನಮ್ಗೆ ಕೊಟ್ಟಂಥ ಮಾರ್ಗದರ್ಶನ ಸದಾ ಚಿರಸ್ಥಾಯಿಯಾಗಿ ಉಳಿತದೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ 122 ವರ್ಷದ ಇತಿಹಾಸ ಇದೆ. ಅನೇಕ ಜನ ಎಲ್ಲ ಪೂಜ್ಯರು ಅಧ್ಯಕ್ಷರಾಗಿ ಆಗಿ ಹೋಗಿದ್ದಾರೆ. ಹಾನಗಲ್ ಕುಮಾರೇಶ್ವರರು ಸಂಸ್ಥಾಪನೆ ಮಾಡಿದಂಥ ಈ ಒಂದು ಸಂಸ್ಥೆಗೆ ಇವತ್ತು ಏನು ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು, ಇವತ್ತು ಅಟಾಳ್ ರುದ್ರೇಗೌಡರು, ಫಗು ಹಳಕಟ್ಟಿಯವರು, ಅದರಲ್ಲಿ ವಿಶೇಷವಾಗಿ ಶತಾಯುಷಿಗಳಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು 2002ರವರೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿ ನಮಗೆಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಯೋಗಾಯೋಗ ಇರ್ಬೋದು, ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಇವತ್ತೆಲ್ಲರೂ ಶಾಮನು ಶಿವಶಂಕರಪ್ಪನವರು, ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಖಂಡ್ರೆಯವರು 12 ವರ್ಷ ಸೇವೆ ಮಾಡಿದ್ದಾರೆ. ಶಾಮನೂರಣ್ಣನು 12 ವರ್ಷ 13 ವರ್ಷ ಮಾಡಿದ್ದಾರೆ. ಅವರು ಲಿಂಗೈಕ್ಯರಾದ ಮೇಲೆ ಎಲ್ಲರೂ ಅವಿರೋಧವಾಗಿ ನನಗೆ ಅಧ್ಯಕ್ಷನಾಗಿ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಇವತ್ತು ಎಲ್ಲ ಕಡೆ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ, ನಶೆ ಮಾಡುವಂಥದ್ದು, ಕುರುವರಿಗೆ ಗೌರವ ಕೊಡದೇ ಇರುವಂಥದ್ದು, ಯುವ ಶಕ್ತಿ ಹಾಳಾಗ್ತಾ ಇದೆ. ಸದ್ಬಳಕೆ ಆಗಬೇಕು ಅನ್ನೋದು. ಬಹಳ ಪ್ರತಿಭಾವಂತರಿದ್ದಾರೆ, ಅವರಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಯಾರು ಅನೇಕ ಜನ ಸಮುದಾಯದಲ್ಲಿ ಬಹಳಷ್ಟು ಬಡವರಿದ್ದಾರೆ. ಇನ್ನು ಎಲ್ಲ ಸಮುದಾಯದಲ್ಲಿ ಇವತ್ತು ಬಹಳ ಕಡು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಅವರಿಗೆ ಗುರುತಿಸಿ ಯಾರು ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅವರಿಗೆ ಉನ್ನತ ಶಿಕ್ಷಣಕ್ಕೆ, ಅವರಿಗೆ ಇಲ್ಲಿ ವಾಸ್ತವ್ಯಕ್ಕೆ, ಯಾಕೆಂದರೆ ಬ್ಯಾಂಗ್ಳೂರಿನಲ್ಲಿ ಉದ್ಯೋಗ ಅರಸಿಕೊಂಡು ಉನ್ನತ ಶಿಕ್ಷಣ ಮಾಡಲಿಕ್ಕೆ ಭಾಳಷ್ಟು ಜನ ಬರ್ತಾರೆ. ಯಾವಾಗಲೂ ಬಂದು ಇಲ್ಲಿ ನಮಗೆ ಖಾಸಗಿಯಲ್ಲಿ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ತು ಅಂತ ಹೇಳಿದರೆ ವರ್ಷಕ್ಕೆ 1 ಲಕ್ಷ 2 ಲಕ್ಷ ರೂಪಾಯಿ ಇವತ್ತು ಫೀ ಕಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ. ಅವರಿಗೆ ಆಗೋದಿಲ್ಲ ಕಟ್ಟಲಿಕ್ಕೆ. ಹೀಗಾಗಿ ಉನ್ನತ ಶಿಕ್ಷಣ ಪಡೀಲಿಕ್ಕೆ, ಉದ್ಯೋಗಕ್ಕಾಗಿ ಅರಸಿ ಬಂದಂಥವರಿಗೆ, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ, ಅದು ನಮ್ಮ ತಂದೆಯವರ ಕನಸಿತ್ತು, ಶಾಮನೂರಣ್ಣವರ ಕನಸಿತ್ತು. ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ವ್ಯವಸ್ಥಿತವಾಗಿ ಸುಸಜ್ಜಿತವಾದಂಥ ಒಂದು ವಿದ್ಯಾರ್ಥಿ ನಿಲಯ ಮಾಡಬೇಕು ಅನ್ನೋಂಥದ್ದು ಮಹಾಸಭೆ ವತಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನೋದನ್ನು ಬಯಸ್ತಾ ಇದ್ದೀನಿ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಭವನ ನಿರ್ಮಾಣ ಮಾಡುವಂಥದ್ದು, ಅದರ ಜೊತೆಯಲ್ಲಿ IAS, IPS, IFSಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಹಯೋಗ, ಬೆಂಬಲ ಇರಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ, ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಸಿಗಲಿ. ಎಲ್ಲರೂ ಸತ್ಪ್ರಜೆಗಳಾಗಿ ಒಳ್ಳೆ ನಾಗರಿಕರಾಗಿ ಇವತ್ತು ಮುಂದೆ ಹೋಗುವಂಥ ಕೆಲಸ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಇವತ್ತವರಿಗೆ ಪ್ರಕೃತಿ ಬಗ್ಗೆ, ಪರಿಸರ ಬಗ್ಗೆನೂ ಅಷ್ಟೇ ಕಳಕಳಿ ಇತ್ತು. ಹೀಗಾಗಿ ಅಲ್ಲಿ ದೈವಿವನ ಅದು ಒಂದು ವನ ಮಾಡಿದ್ದಾರೆ, ಭಾಳ ಸ್ಮೃತಿವನ ಮಾಡಿದ್ದಾರೆ. ನಾನು ಅರಣ್ಯ ಸಚಿವನಾದ್ಮೇಲೆ ಮತ್ತೆ ಅಲ್ಲಿ ಅದಕ್ಕೆ ಸ್ವಲ್ಪ ಅನುದಾನ ಕಡಿಮೆ ಇತ್ತು, ಅಂದರೆ ಬಾಕಿ ಇತ್ತು. ಅದನ್ನು ಕೊಟ್ಟು ನಾನು ಮೊನ್ನೆ ಹೋಗಿ ದರ್ಶನ ಪಡೆದು, ಅವ್ರ ಗದ್ದಿಗೆ ದರ್ಶನ ಪಡೆದು ಅಧ್ಯಕ್ಷನಾದ ಮೇಲೆ ಆ ಸ್ಮೃತಿವನಕ್ಕೆ ಭೇಟಿ ಕೊಟ್ಟು ಭಾಳ ಸುಂದರವಾಗಿ, ಭವ್ಯವಾಗಿ ಆ ಒಂದು ಕಾಡು ಬಂದಿದೆ. ಕಾಡಿದ್ರೆ ನಾಡು ಅಂತ ಹೇಳ್ತೀವಿ, ಹಸಿರೇ ಉಸಿರು ಅಂತ ಹೇಳ್ತೀವಿ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ, ಜವಾಬ್ದಾರಿಯಾಗಿದೆ. ಇವತ್ತು ನಮ್ಮೆಲ್ಲರ ಎದುರುಗಡೆ ಏನೊಂದು ಸವಾಲು ಇದೆ, ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ ನಮ್ಮ ಕಣ್ಣೆದುರುಗಡೆ ಇದೆ. ಮರ ಗಿಡ ಬೆಳೆಸುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು. ಇವತ್ತು ಬ್ಯಾಂಗ್ಳೂರು ಕಾಂಕ್ರೀಟ್ ಜಂಗಲ್ ಥರ ಆಗಿಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ನಿವೃತ್ತರ ಸ್ವರ್ಗ ಅಂತ ಹೇಳ್ತಿದ್ವಿ. ಇವತ್ತು ಆ ರೀತಿಯಲ್ಲಿ ಇನ್ನೂ ಬ್ಯಾಂಗ್ಳೂರಲ್ಲಿ ಹಸಿರೀಕರಣ ಮಾಡುವಂಥದ್ದು, ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿರೋಣ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಆಯೋಜಕರೆಲ್ಲರಿಗೂ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರೋ ಮಾತನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ ಅಭಿನಂದಿಸಿ, ಎಲ್ಲರಿಗೂ ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. ಪರಮ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ಅವರ ಮನದಾಳದ ಮಾತುಗಳನ್ನು ಆಡಿದಂತಹ ಸನ್ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ. ಎಸ್ ರಾಜು ಅವರು, ಭುವನ್ ಅವರು ಮತ್ತು ತಮ್ಮಯ್ಯ ಅವರಿಂದ ವಕೀಲ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು.
ಈಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ರವಿ ವಿ ಹೊಸ್ಮನಿ ಸಾಹೇಬರು, ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಅವರು ಮುಂದಿನ ಅವರ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ವೀರಭದ್ರ ಜನ್ಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಅರಣ್ಯ ಸಚಿವರು ಶ್ರೀ ಈಶ್ವರ್ ಬಿ ಖಂಡ್ರೆ ಅವರೇ, ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀಮತಿ ಎಸ್ ಸುಜಾತಾರವರೇ, ಎನ್ ದೇವದಾಸ್ ಹಿರಿಯ ವಕೀಲರು, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರೇ, ಶ್ರೀ ಟಿ ರಾಜಾರಾಮ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರೇ, ಶ್ರೀ ಕೆ ಅರವಿಂದ್ ಕಾಮತ್ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಕರ್ನಾಟಕ ಉಚ್ಚ ನ್ಯಾಯಾಲಯ, ಇಲ್ಲಿ ನೆರೆದಿರುವಂಥ ಎಲ್ಲ ವಕೀಲ ಬಾಂಧವರೇ, ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಇಲ್ಲಿ ನೆರೆದಿರುವಂಥ ಇತರ ಗಣ್ಯ ವ್ಯಕ್ತಿಗಳು. ಎನ್ ದೇವದಾಸ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಯಲು ಬಂದಾಗ ನಾನು ಕೇಳಿದ್ದು, ನಾನು ಅರ್ಹನ ಅಂತ. ನಾನು ನಾಸ್ತಿಕ, ಆದರೆ ಕಾರ್ಯಕ್ರಮದ ಉದ್ದೇಶ ಹೇಳಿದಾಗ ಅದು ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳ ಬಗ್ಗೆ, ಅವರ ನಮನದ ಬಗ್ಗೆ ಇದೆ ಅಂತ ಹೇಳಿದಾಗ ನಾನು ಅತ್ಯಂತ ಖುಷಿಯಿಂದ ಒಪ್ಕೊಂಡೆ. ನಾನು ಬರ್ತೀನಿ ಅಂತ ಹೇಳಿದೆ. ಮುಖ್ಯ ಅತಿಥಿಯಾಗಿ ಕರೀದೇ ಇದ್ದರೂ ನಾನು ಬರ್ತಿದ್ನೋ. ಅದರ ಉದ್ದೇಶ, ಎಲ್ಲರಂತೆ ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಬೆಳೆದವರು ಅವರಿಗೆ ವಿಶ್ವ ಬೆರಗಾಗುವಂಥ ಸಾಧನೆ ಮಾಡೋರಿಗೆ ಅದು ಏನು ಶಕ್ತಿ, ಅದು ಹೇಗೆ ಬಂತು ಅಂತ ತಿಳ್ಕೊಂಡ್ರೆ, ನಾವು ನಮ್ಮ ವೃತ್ತಿಯಲ್ಲಿ ಅಟ್ ಡಿಫ್ರೆಂಟ್ ಸ್ಟೇಜಸ್ ಪರಿಣಿತಿ ಹೊಂದ್ತೀವಿ, ಪೀಕ್ ಎಫಿಷಿಯನ್ಸಿ ಬರ್ತೀವಿ, ಅಲ್ಲಿಗೆ ಪ್ಲ್ಯಾಂಕ್ ಆಗ್ತೀವಿ, ಅಲ್ಲಿಂದ ಮತ್ತೆ ಮುಂದೆ ಹೆಚ್ಚಿನ ಸಾಧನೆಗೆ ಹೇಗೆ ಮಾಡೋದನ್ನು ದಾರಿ ಗೊತ್ತಾಗೋದಿಲ್ಲ, ಅಷ್ಟೇ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗ್ಯ ಆದರೆ ಸಾಧಕರ ಬಗ್ಗೆ ತಿಳ್ಕೊಂಡ್ರೆ ಅವರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅದು ಏನು ವ್ಯತ್ಯಾಸ ಇತ್ತು, ಅದರಿಂದ ಹೇಗೆ ನಾವು ಇನ್ನೂ ಹೆಚ್ಚಿನ ಸಾಧನೆ ಬಗ್ಗೆ ಪ್ರಯತ್ನ ಮಾಡ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಪರಮ ಪೂಜ್ಯವರ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದೀನಿ, ಅದನ್ನು ನಿಮಗೆ ಹೇಳ್ತೀನಿ ಅಂತ ಬಂದಿಲ್ಲ, ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಪರಮ ಪೂಜ್ಯರು ಆರಂಭದಲ್ಲಿ ಒಬ್ಬ ಮಗು ಹೇಳ್ದಂಗೆ ಏಪ್ರಿಲ್ 1, 1907ನೇ ಇಸ್ವಿಯಲ್ಲಿ ಹೊನ್ನಪ್ಪ ಮತ್ತು ಗಂಗಮ್ಮ ದಂಪತಿಗಳಿಗೆ 13ನೇ ಮಕ್ಕಳಲ್ಲಿ ಒಬ್ಬರಾಗಿ ಜನಿಸಿದವರು. ಎಲ್ಲರಂತೆ ಮನೆ ಊರಲ್ಲಿ ಎಲ್ಲರಿಗೆ ಪ್ರೀತಿ ವಾತ್ಸಲ್ಯ ಪಾತ್ರರಾದವರು, ತಂದೆ ತಾಯಿ ಅಣ್ಣ ತಮ್ಮಂದಿರ ಪ್ರೀತಿಯಲ್ಲಿ ಬೆಳೆದವರು. ಯಾರೋ ಹೇಳ್ತಾರೆ, ಬಾಲ್ಯದಲ್ಲಿ ಅವರ ಹಸ್ತವನ್ನು ನೋಡಿ ಇವರು ಮುಂದೆ ಲಕ್ಷಾಂತರ ಮಕ್ಕಳಿಗೆ ತಂದೆ ಸಮನಾಗಿ ಪೂಜ್ಯ ವ್ಯಕ್ತಿ ಆಗ್ತಾರೆ, ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕಾಗ್ತಾರೆ ಅಂತ ಹೇಳಿದ್ರಂತೆ. ನಾನು ಚಿಕ್ಕವನಿದ್ದಾಗ ಇದೇ ಥರ ಒಬ್ಬರು ಇವನು ಪ್ರೊಫೆಸರ್ ಆಗ್ತಾನೆ ಅಂತ ಹೇಳಿದರು. ನನ್ನ ಸಂಪೂರ್ಣ ಶೈಕ್ಷಣಿಕ ಜೀವನದಲ್ಲಿ ನಾನು ಏನೇ ಆದರೂ ಟೀಚರ್ ಆಗಬಾರ್ದು ಅಂತ ಅಂದ್ಕೊಂಡು ಬಂದು, ಏನೋ ದೇರ್ ವರ್ ಡಿಫರೆಂಟ್ ಸೋ ಮೆನಿ ಕೋಇನ್ಸಿಡೆನ್ಸಸ್. ಎನ್ರೋಲ್ಮೆಂಟಿಗೆ ಬಂದಾಗ ಯಾರೋ ಒಬ್ಬರು ಮೈಸೂರಿಗೆ ಹೋಗ್ತಾಯಿದ್ರು ಸ್ನೇಹಿತರು, ಅವ್ರ ಜೊತೆ ಮೈಸೂರಿಗೆ ಹೋಗಿ LLM ಮಾಡಿದೆ. LLM ಮಾಡಿದ್ಮೇಲೆ ಮತ್ತೆ ಟೀಚಿಂಗ್ ಲೈನ್ ವಾಸ್ ನೆಕ್ಸ್ಟ್. ಹೆಂಗೋ ಅದರಿಂದ ತಪ್ಪಿಸ್ಕೊಂಡು ಪ್ರಾಕ್ಟೀಸ್ ಶುರು ಮಾಡಿದೆ. ಪ್ರಾಕ್ಟೀಸಲ್ಲಿ ತೊಡಗಿದಾಗ ಕೆಲವೊಂದು ಪ್ರಿನ್ಸಿಪಲ್ಸನ್ನು ನಾನು ಅಳವಡಿಸ್ಕೊಂಡೆ, ಅದನ್ನು ಬಿಟ್ಕೊಡ್ಲಿಲ್ಲ, ಹಠದಿಂದನೇ ಬೆಳೆದೆ. ಕೆಲವು ನಮ್ಮ ನ್ಯಾಯಮೂರ್ತಿಗಳ ಹಿರಿಮೆಯ ಪಾತ್ರಕ್ಕೆ ಒಳಗಾಗಿ ಈ ಹುದ್ದೆಗೆ ಬರೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಇಲ್ಲಿ ನಾವು ಪೂಜ್ಯರ ಜೀವನದಲ್ಲೂ ಅವರು ಬಾಲ್ಯದಿಂದಲೇ ಕೆಲವೊಂದು ಕಟ್ಟುಪಾಡುಗಳನ್ನು ಇಟ್ಕೊಂಡು ಅದನ್ನೇ ಸಾಧಿಸ್ತಾ ಹೇಗೆ ಬೆಳೆದು ಬಂದರು ಅನ್ನೋದು ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಎಲ್ಲರಂತಲೇ ಅವರು ಸಾಮಾನ್ಯವಾಗಿ ಮನೆಯಲ್ಲಿ ಬೆಳೆದವರು. ಹೇಳ್ತಾರೆ, ಅವರ ಅಕ್ಕನ ಮನೆಯಲ್ಲಿದ್ದಾಗ ಅನ್ನಕ್ಕೆ ತುಪ್ಪ ಕಡಿಮೆ ಹಾಕಿದ್ರೆ ಹೇಳ್ತಿದ್ರಂತೆ, ಅನ್ನ ತುಪ್ಪ ಹಾಕಿದ್ರೆ ಹಿಚ್ಕಿದ್ರೆ ತುಪ್ಪ ಹೊರಗಡೆ ಕೈಗೆ ಬರಳಲ್ಲಿ ಕಾಣಬೇಕು, ಕಾಣ್ತಾ ಇದ್ದರೆ ಇಲ್ಲ ಕಡಿಮೆ ಆಯಿತು ಇನ್ನೊಂದು ಸ್ವಲ್ಪ ಹಾಕುವಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಣ್ಣೆಯೊಂದಿಗೆ ಆಟ ಮಾಡಿದವ್ರ ಬಗ್ಗೆ ಗೊತ್ತಿದೆ ಎಲ್ಲರಿಗೂ. ಇವರು ತುಪ್ಪದಲ್ಲಿ ಆಟ ಆಡೋದು. 1919ರಲ್ಲಿ ಕನ್ನಡ ಲೋವರ್ ಸೆಕೆಂಡ್ರಿ ಪರೀಕ್ಷೆ ಪಾಸ್ ಮಾಡ್ತಾರೆ. 21ರಲ್ಲಿ ಇಂಗ್ಲೀಷ್ ಲೋಯರ್ ಪರೀಕ್ಷೆ ಪಾಸ್ ಮಾಡ್ತಾರೆ. ಅಣ್ಣ ಲಿಂಗಪ್ಪನವರೊಂದಿಗೆ ಇಂಗ್ಲೀಷ್ ಲೋಯರ್ ಸೆಕೆಂಡ್ರಿ ಪರೀಕ್ಷೆ ಜೊತೆಗೆ ಕಲಿಬೇಕು ಅಂತ ಹೇಳಿಬಿಟ್ಟು 1 ವರ್ಷ ಕಾಯ್ತಾರೆ. ಇಬ್ಬರು ಒಟ್ಟಿಗೆ ರೂಮ್ ಮಾಡ್ಕೊಂಡು ಇಟ್ಕೊಂಡು ಕಲಿಬೇಕು. ಅಲ್ಲಿ ಸ್ವಂತ ಅಡುಗೆ ಮಾಡಿಕೊಂಡು
ಕಲಿಬೇಕು. ಇಬ್ಬರೂ ಬೇರೆ ಬೇರೆ ವರ್ಷ ಕಲಿಸಿದ್ರೆ ತಂದೆ ತಾಯಿಗಳಿಗೆ ಕಷ್ಟ ಆಗ್ತಿತ್ತು ಅಂತ. ಎಜುಕೇಷ್ನಲ್ ಕರಿಯರ್ ಹಾಗೆ ಪ್ರೋಗ್ರೆಸ್ ಆಗ್ತದೆ. ಎಜುಕೇಷ್ನ ಕರಿಯರಲ್ಲೇ ಅವರ ಮೇಧಾವಿತನ ಎಲ್ರಿಗೂ ಕಾಣಿಸುತ್ತೆ, ಎಲ್ಲರೂ ಗಮನ ಸೆಳೀತಾರೆ. ನಾಗವಲ್ಲಿಯಲ್ಲಿ ಆಂಗ್ಲೋ ವರ್ಣಕರ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮುಗಿಸಿ ತುಮಕೂರಿಗೆ ಬರ್ತಾರೆ 22ನೇ ಇಸ್ವಿಯಲ್ಲಿ. ಸರ್ಕಾರಿ ಹೈಸ್ಕೂಲಲ್ಲಿ ಸೇರಿಕೊಂಡು ಕಲಿಬೇಕಾದ್ರೆ ಅವ್ರಿಗೆ ಕಂಬಳಿನಿಂದ ಬಂದ ಕಾಳಪ್ಪನವರ ಪರಿಚಯ ಸ್ನೇಹ ಆಗ್ತದೆ. ಆ ಸ್ನೇಹದಿಂದ ಅವರು ಸಿದ್ಧಗಂಗಾ ಮಠದ ಕಡೆಗೆ ಸೆಳಿಕೆ ಆಗ್ತದೆ. ಅವರು ಆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಯ ಸಿದ್ಧಗಂಗಾ ಮಠದ ಸಾಧನೆ, ಅಲ್ಲಿಯ ವಿಶಿಷ್ಟತೆ ಅವರನ್ನು ಸೆಳೀತದೆ. ಹೇಳ್ತಾರೆ, ಅಲ್ಲಿ ಸಿದ್ಧಲಿಂಗೇಶ್ವರ ಮೂರ್ತಿ ಎದುರು ಗವಿಯಲ್ಲಿ ಗಂಟೆಗಟ್ಟಲೆ ಕೂತು ಮೈ ಮರೆತುಬಿಡ್ತಿದ್ರು ಅಂತ. ಅವ್ರಿಗೆ ಮಠದ ಸ್ವಾಮಿಗಳ ಬಗ್ಗೆ ಅಪಾರ ಪ್ರೀತಿ ಗೌರವ ಇರ್ತದೆ. ಮಠದಲ್ಲಿ ಅವರಿಗೆ ಪ್ಲೇಗ್ ಬಂದಾಗ ಅವರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಬೇಕು ಅಂತ ಅನಿಸಿ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಬಟ್ ಅವರು ಹೊರಗಡೆ ಇದ್ದಾಗಲೂ ಕೂಡ ಅವರ ಸಾಧನೆ ಬಗ್ಗೆ ಮಠಾಧಿಪತಿಗಳಿಗೆ ಗೊತ್ತಾಗ್ತದೆ. ಅವರ ಅವಶ್ಯಕತೆಗೆ ಅರಿವು ಕಂಡು ಅವರಿಗೆ ಅಲ್ಲಿ ಒಂದು 4 ತಿಂಗಳ ಅವಕಾಶ ಮಾಡಿಕೊಡ್ತಾರೆ. ಅದೇ ಟೈಮಲ್ಲಿ ಅವರು ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಮುಗಿಸ್ತಾರೆ. ಮ್ಯಾಟ್ರಿಕ್ಯುಲೇಷನ್ ಮುಗಿಸ್ಕೊಂಡು ಮುಂದೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಸೆಂಟ್ರಲ್ ಕಾಲೇಜ್ನಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಷನ್ ಮುಗಿಸ್ತಾರೆ. 1930ನೇ ಇಸ್ವಿಯಲ್ಲಿ ಪದವಿ ಪಡಿತಾರೆ. ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ. 1941ನೇ ಇಸ್ವಿಯಲ್ಲಿ ಪೀಠಾಧಿಪತಿ ಆಗ್ತಾರೆ. ಅಲ್ಲಿಂದ 78 ವರ್ಷ ಮಠವನ್ನು ಯಾವ ಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾರೆ ಅಂದರೆ, ಅವರು ಕಂಡಂಥ ಜೀವನದಲ್ಲಿ ಅವರು ಕಂಡಂಥ ಸಾಮಾನ್ಯ ಜನರ ನೀಡ್ಸ್, ಜನರಿಗೆ ಬೆಳೀಲಿಕ್ಕೆ ಏನು ಬೇಕು ಅಂತ ಅದನ್ನು ನೋಡಿ ಅವರು ತ್ರಿವಿಧ ದಾಸೋಹ ಪದ್ಧತಿಯ ಅಳವಡಿಸ್ತಾರೆ, ಅದನ್ನು ಬೆಳೆಸ್ತಾರೆ. ತ್ರಿವಿಧ ದಾಸೋಹ ಅಂದರೆ ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹ. ಇದರಲ್ಲಿ ಏನು ನಾವು ವಿಶಿಷ್ಟತೆಯನ್ನು ಕಾಣ್ತೀವಿ ಅಂತಂದರೆ, ಸಂವಿಧಾನದಲ್ಲಿ ಇರುವಂಥ ಗುರಿಗಳಲ್ಲಿ ಮತ್ತು ಈ ತ್ರಿದಾಸೋಹ ಇದರಲ್ಲಿ ಇವರು ಮಾಡಿದಂಥ ತ್ರಿದಾಸೋಹ ಪದ್ಧತಿಯಲ್ಲಿ ಸಮಾನತೆಯನ್ನು ಕಾಣ್ತೀವಿ. ಸಂವಿಧಾನದ ಪರಿವಿಧಿ 14ರಲ್ಲಿ ಕಾನೂನಿನಲ್ಲಿ ಎಲ್ಲರೂ ಸಮಾನರು. 15ನೇ ಪರಿವಿಧಿಯಲ್ಲಿ ಜಾತಿ, ಧರ್ಮ, ವಂಶ, ಲಿಂಗ, ಜನ್ಮಸ್ಥಾನ ಆಧಾರದ ಮೇಲೆ ಭೇದ ಭಾವ ಮಾಡಬಾರ್ದು. ಅದೇ ರೀತಿ ಪರಿವಿಧಿ 21 ಅಡಿಯಲ್ಲಿ ಜೀವಿಸುವ ಮತ್ತು ವ್ಯಕ್ತಿತ್ವ ಸ್ವಾತಂತ್ರ್ಯದ ಹಕ್ಕು. ಇವನ್ನೆಲ್ಲ ನಾವು ಸಾಮಾನ್ಯವಾಗಿ ವಿ ಯೂಸ್ ದೆಮ್ ಸೋ ಕ್ಯಾಶುವಲಿ, ವಿ ರೆಫರ್ ಟು ದೆಮ್ ಕ್ಯಾಶುವಲಿ, ವಿ ಸ್ಪೀಕ್ ಅಬೌಟ್ ದೆಮ್ ಲೈಟ್ಲಿ. ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವೆಲ್ಲ ಸಂವಿಧಾನದ ಪ್ರಕಾರ ರೂಲ್ ಆಫ್ ಲಾ ಸೊಸೈಟಿಯಲ್ಲಿ ಬೆಳೀತಾ ಇದ್ದೇವೆ. ನಾವೆಲ್ಲ ಅಂದ್ಕೊಳ್ಳೋದು ಇವೆಲ್ಲ ಹಕ್ಕುಗಳನ್ನು ಕೊಡಬೇಕಾಗಿರೋದು ಸರ್ಕಾರನೇ ಅದರ ಜವಾಬ್ದಾರಿ ಹೊತ್ಕೋಬೇಕು ಅಂತ. ಆದರೆ ಪರಮ ಪೂಜ್ಯರು ಆ ರೀತಿ ಅಂದ್ಕೊಳ್ಳಿಲ್ಲ. ಅವರು ಈ ಸಂಸ್ಥೆಯನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಸಂಸ್ಥೆಯಿಂದನೇ ಸಾಂವಿಧಾನಿಕ ಹಕ್ಕುಗಳನ್ನು ಜನರಿಗೆ, ಬಡವರಿಗೆ ಸಿಗೋ ಹಾಗೆ ಅವಕಾಶ ಮಾಡಿಕೊಟ್ರು. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನವಾಗಿ ಕೂಡಿಸಿ ಊಟ ಹಾಕ್ಸೋದು. ಊಟ ಇಲ್ಲದೇ ಬಾಕಿ ಯಾವುದೇ ಹಕ್ಕು ಅಲ್ಲ, ಸಂವಿಧಾನ ಕಾನೂನು ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ಮೊದಲನೇದಾಗಿ ಊಟ ಇರಬೇಕು, ನೆಕ್ಸ್ಟು ಆಶ್ರಯ. ಇವೆರಡು ಇದ್ದು ಕಲಿಕೆ, ಅಕ್ಷರ ಜ್ಞಾನ, ಇದು 3ನೇ ರಿಕ್ವೈರ್ಮೆಂಟ್. ಇದನ್ನು ಕೊಟ್ಟರೆ ಒಂದು ಸಾರಿ ಯಾವುದೇ ವ್ಯಕ್ತಿಗೆ ಇವು 3 ಅವರ ಅವಶ್ಯಕತೆ ಇದ್ದಾಗ ಸಿಕ್ಕಿದ್ರೆ ಅವನು ಮುಂದೆ ಜೀವನ ಪರ್ಯಂತ ತನ್ನ ಕಾಲ ಮೇಲೆ ನಿಲ್ತಾನೆ. ಇದ್ರ ಒಟ್ಟಿಗೆ ಇನ್ನೂ ಒಂದು ಮಾಡಿದ್ರು. ಈಗ ಹೇಳಿದ್ರು ಮಂತ್ರಿಯವರು, ಸಮಾಜದಲ್ಲಿ ಫೋಕಸ್ ಇಲ್ಲ, ಆದರ್ಶಗಳು ಹೋಗಿವೆ ಅಂತ. ಇವೆಲ್ಲದರ ಜೊತೆ ಅನ್ನದಾನ, ಅಕ್ಷರ ದಾಸೋಹದ ಜೊತೆ ಜ್ಞಾನ ದಾಸೋಹ, ಆದರ್ಶಗಳನ್ನು ಕಲಿಸುವಂಥ ಜವಾಬ್ದಾರಿಗಳನ್ನು ನಿಭಾಯಿಸಿದರು. ಸಿದ್ಧಗಂಗಾ ಮಠ ಇವಾಗ ಹೇಳ್ತಾರೆ 132 ಕಾಲೇಜುಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತೆ. ಸಾವಿರಾರು ಜನರಿಗೆ, 10,000 ಜನರು ಒಟ್ಟಿಗೆ ಊಟ ಮಾಡೋ ಹಾಗೆ ನಾನು ಸ್ವತಃ ನೋಡಿಲ್ಲ. ಹೇಳ್ತಾರೆ, ಇಟ್ ಈಸ್ ಅ ಸೈಟ್ ಟು ಬಿ
ಬಿಹೋಲ್ಡನ್. ಒಟ್ಟಿಗೆ ಮಕ್ಕಳು ಕೂತ್ಕೊಂಡು ಊಟ ಮಾಡೋದು ಸಮಾನವಾಗಿ, ಅದು ಎಷ್ಟು ಇನ್ಸ್ಪೈರಿಂಗ್ ಅಂತ ನೋಡಿದವ್ರು ಹೇಳಿದ್ದಾರೆ. ಒಂದು ಸಂವಿಧಾನದ ಕೆಲವು ಕರ್ತವ್ಯಗಳು, ಹೆಂಗೆ ಜೀವನದಲ್ಲಿ ಚಿಂತನೆ ಸ್ವಾತಂತ್ರ್ಯ ಇರಬೇಕು, ವೈಜ್ಞಾನಿಕ ಮನೋಭಾವ ಇರಬೇಕು, ಮಾನವೀಯತೆ ಇರಬೇಕು. ಇವುಗಳಲ್ಲೂ ಪರಮ ಪೂಜ್ಯರು ಅವರ ಮಾತು ಕಡಿಮೆ, ಬಟ್ ಅವರ ಕೆಲವೊಂದು ಹೇಳಿಕೆಗಳು, ಕೆಲವೊಂದು ಇವು ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕತೆ, ನಡೆಸ್ಕೊಂಡು ಹೋಗಬೇಕು. ಕೆಲವೊಂದನ್ನು ನಾನು ಹೇಳ್ತೇನೆ, ಈಗ ಅದರ ಹೇಳೋ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ. ಪರಮ ಪೂಜ್ಯರು ಹೇಳ್ತಾರೆ, ಶಿಕ್ಷಣ ವ್ಯಾಪಾರವಲ್ಲ, ಅದು ದಾಸೋಹದ ರೀತಿಯಲ್ಲಿ ಪಸರಿಸಬೇಕು. ಉತ್ತಮ ಸಮಾಜಕ್ಕೆ ಜ್ಞಾನದ ಬೀಜ ಬಿತ್ತನೆ ಆಗಬೇಕು ಅಂತ ಸನ್ಮಾನ್ಯ ಸಚಿವರು ಹೇಳಿದರು. ಇವಾಗ ಶಿಕ್ಷಣ ಎಷ್ಟು ದುಬಾರಿ ಆಗಿದೆ ಅಂತ ಸರ್ಕಾರದಲ್ಲಿ ಅದು ಗಮನದಲ್ಲಿ ಇದೆ. ಅದ್ರ ಬಗ್ಗೆ ಅವರು ಏನಾದರೂ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಬೇಕು. ಇಂಥ ಸಂಸ್ಥೆಗಳು, ಮಠಗಳಿವೆ, ಸಂಸ್ಥೆಗಳಿವೆ, ಸುಮಾರಿವೆ. ಈ ರೀತಿ ಎಲ್ರಿಗೂ ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ, ಆಗಬೇಕು. ಇನ್ನೊಂದು ಮಾತು ಹೇಳ್ತಾರೆ, ಸೇವೆ ಎಂಬುದು ಪ್ರಚಾರದ ಸರಕಲ್ಲ, ಅದು ಗುಪ್ತ ಶಕ್ತಿ, ವ್ಯಕ್ತಿಯನ್ನು ಆರೋಗ್ಯವಂತನನ್ನಾಗಿರುವ ಸಂಜೀವಿನಿ. ಯಾವುದೇ ವ್ಯಕ್ತಿ ಸೇವೆ ಮಾಡಬೇಕು, ಸೇವೆ ಬಗ್ಗೆ ಹೇಳ್ಕೊಂಡು ಹೋಗುವಂಥದ್ದಲ್ಲ. ಇನ್ನೊಂದು ಸಾರಿ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ, ಆತ್ಮಾವಲೋಕನದ ಅರಿವಿನ ಅಭಾವದಿಂದ ಸಮಾಜವಿಂದು ನೈತಿಕತೆ ದಿವಾಳಿ ಅನುಭವಿಸ್ತಿದೆ. ಇದು ಎಲ್ರಿಗೂ ಕಂಡಿರುವಂಥ ವಿಷಯ. ಇನ್ನೊಂದು ಕಡೆಗೆ ಹೇಳ್ತಾರೆ, ಸಹಜ ಪ್ರೀತಿ ಕಲ್ಲನ್ನು ಕರಗಿಸುತ್ತದೆ, ಕಟುಕನನ್ನು ಕರುಣಾಮಯನನ್ನಾಗಿಸುತ್ತದೆ. ಇದು ಸತ್ಯ. ಎಲ್ಲ ಅವರ ನಡೆಯನ್ನು ನೋಡಿಕೊಂಡು ನಡೆದಾಡುವ ದೇವರು ಅಂತ ಹೇಳಿರೋದು ಹಾಗೆ ಅಲ್ಲ. ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ರಿಗೂ ನಿದರ್ಶನ ಮಾಡಿಕೊಟ್ಟಂಥವ್ರು. ಜಗತ್ತು ವೇಗವಾಗಿ ಮುಂದೆ ಬರೆದಿದೆ, ಆದರೆ ಆ ವೇಗದಲ್ಲಿ ವಿನಯವಿಲ್ಲ, ವಿಚಾರವಿಲ್ಲ, ಮೌಲ್ಯವಿಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಬೆಂಗಳೂರು ವಿಶ್ವದಲ್ಲೇ ಗಮನ ಸೆಳೆದಿರುವಂಥ ಅತಿ ವೇಗದಲ್ಲಿ ಬೆಳೆಯುವಂಥ ಸಿಟಿ ಆಗಿದೆ ಅಂತ. ಅದೇ ವೇಗದಲ್ಲಿ ವಿಚಾರ ಮೌಲ್ಯ ಇಲ್ಲದೆ ಇದ್ದರೆ ಏನಾಗುತ್ತೆ, ಏನಾಗ್ತಾ ಇದೆ. ಇಂಥ ಸಂಸ್ಥೆಗಳು ಇನ್ನೂ ಜಾಸ್ತಿ ಬರಬೇಕು, ಎಲ್ಲರಲ್ಲೂ ಮೌಲ್ಯಗಳು ಬರಬೇಕು. ಅದು ಮಕ್ಕಳಿಂದ ಶುರು ಆಗಬೇಕು. ಈ ಸಂಸ್ಥೆ ಅದನ್ನು ಅತ್ಯಂತ ಸಮೃದ್ಧವಾಗಿ ನಡೆಸ್ಕೊಂಡು ಬಂದಿದೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತದೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಧರ್ಮ ಗ್ರಂಥದಲ್ಲಿಲ್ಲ, ಗುಡಿಯಲ್ಲಿಲ್ಲ, ಬದುಕಿನಲ್ಲಿದೆ, ಹೃದಯವಂತಿಕೆಯಲ್ಲಿದೆ. ನಾವು ಮಾತುಗಳನ್ನು, ಆದರ್ಶಗಳನ್ನು ಹೇಳ್ತೀವಿ, ಪಾಲಿಸೋದಿಲ್ಲ. ಪಾಲಿಸ್ಬೇಕು. ಅದನ್ನು ಪಾಲಿಸ್ಕೊಂಡ್ರೇ ಪರಮ ಪೂಜ್ಯರಂತೆ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಇನ್ನೂ ಒಂದು ಕಡೆಗೆ ಹೇಳ್ತಾರೆ, ವ್ಯವಸಾಯ ಎಂಬುದು ಪವಿತ್ರ ವೃತ್ತಿ, ಅನ್ನ ಬ್ರಹ್ಮನ ಸೃಷ್ಟಿ ಮಾಡುವ ಅನುಪಮ ಉದ್ಯೋಗ. ನಾವೆಲ್ಲರೂ ನಮಗೆ ಅನ್ನ ಕೊಡೋ ಅನ್ನದಾತನನ್ನು ಕಡೆಗಣಿಸ್ತಾ ಇದ್ದೀವಿ. ಎಲ್ಲ ಕಡೆಗೆ ಅರ್ಬನೈಸೇಷನ್, ಕನ್ವರ್ಷನ್ ಆಫ್ ಲ್ಯಾಂಡ್, ಲಾಸ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್, ಕೆಲವೊಂದು ಕಾನೂನುಗಳು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ, ಪಾರ್ಟಿಷನಿಂದ ಮನೆಯಲ್ಲಿ ಜಮೀನುಗಳು ಸಣ್ಣ ತುಂಡಾಗ್ತಾ ಇವೆ, ಅಗ್ರಿಕಲ್ಚರಲ್ ಅನ್ವಯಬಲ್ ಆಗ್ತಾ ಇದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮಗೆ ಅವಶ್ಯಕತೆ ಇದೆ, ನಾವು ಸ್ವತಃ ಅಗ್ರಿಕಲ್ಚರ್ ಮಾಡೋ ಹಾಗಿದ್ದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇಟ್ಕೋಬೇಕು. ಇಲ್ಲದೆ ಹೋದರೆ ಅದನ್ನು ಯಾರು ಅಗ್ರಿಕಲ್ಚರ್ ಮಾಡ್ತಾರೆ ಅವರಿಗೆ ಅದು ಹೋಗಬೇಕು ಅನ್ನೋದು ನನ್ನ ವೈಯಕ್ತಿಕ. ಯಾರ್ಯಾರು ಎಷ್ಟು ಮಾಡ್ತಾರೆ ಅಷ್ಟು ಗೌರವಕ್ಕೆ ಪಾತ್ರ ಆಗ್ತಾರೆ. ಪರಮ ಪೂಜ್ಯರು ಕೆಲವೊಂದು 1965ನೇ ಇಸ್ವಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಕೊಟ್ಟಂಥ ಡಾಕ್ಟರೇಟ್ ಪದವಿಗೆ, 2007ನೇ ಇಸ್ವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಗೆ ಹಾಗೂ 2015ನೇ ಇಸ್ವಿಯಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಗೌರವ ಕೊಟ್ಟವರು. ನಾನು ಇಲ್ಲಿ ಅವರಿಗೆ ಭಾರತ ರತ್ನನೂ ಕೊಡಬೇಕು ಅಂತ ಮಾಡಿದ್ದು. ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕಿಂತ ದೊಡ್ಡದಾಗಿ ಪ್ರತಿಯೊಬ್ಬರು ಅವರಿಗೆ ಭಾರತ ರತ್ನ ಅಲ್ಲ, ನೊಬೆಲ್ ಪೀಸ್ ಪ್ರೈಸ್ ಕೊಟ್ಟರು ಅವರನ್ನು ಎಲ್ಲರೂ ಪ್ರೀತಿಯಿಂದ ಕರೆಯೋದು ನಡೆದಾಡುವ ದೇವರು ಅಂತ. ಆ ಗೌರವ ಇನ್ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅವರ ಸಾಧನೆ ಯಾರು ಮೀರಿಸೋದಕ್ಕೂ ಸಾಧ್ಯ ಇಲ್ಲ.
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪೂಜ್ಯರ ಬಗ್ಗೆ ಪರಮ ಪೂಜ್ಯರು ಶ್ರೀಗಳು ಹೇಳ್ತಾರೆ, ನಾನು ಅದನ್ನು ಕೇಳೋದಕ್ಕೆ ಅಂತ ಉತ್ಸುಕನಾಗಿ ಬಂದಿದ್ದೀನಿ. ನನಗೆ ಆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸಂಘಟಕರಿಗೆ ನನ್ನ ನಮಸ್ಕಾರಗಳು. ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ರವಿ ಹೊಸ್ಮನಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಅವರಿಗೆ ಗೌರವ ಸಮರ್ಪಣೆ ನಾಗರಾಜ್ ಅವರು, ಗೌರಿ ಕೌನ್ಸಿಲ್, ರೇಣುಕಾರದ್ರು, ಸಂತೋಷ್ ಕುಮಾರ್ MB ಅವರು, ಗಿರೀಶ್ TG ಅವರು, ಆಮೇಲೆ ಆತ್ಮೀಯರಮಠ ಅವರು ಅಂತ. ಈ ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗ ಇರುತ್ತದೆ. ದಯವಿಟ್ಟು ಕಾರ್ಯಕ್ರಮ ಮುಗಿಯುವವರೆಗೂ ಪ್ರತಿಯೊಬ್ಬರು ಹಾಜರಿರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ನಮ್ಮನ್ನು ಸಲ್ಲಿಸೋರಿದ್ದಾರೆ ಗೌರವಾನ್ವಿತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ S. ಸುಜಾತರವರು, ನ್ಯಾಯಾಧೀಶರು, ಕೇಂದ್ರ ಆಡಳಿತ ಮಂಡಳಿ ಅವರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಗೌರವಾನ್ವಿತರು ಸವಿಸ್ತಾರವಾಗಿ ಅರ್ಥಗರ್ಭಿತವಾಗಿ ಇಂತಹ ಪುಣ್ಯ ಸ್ಮರಣೆಯ ಸಮಾಲೋಚನೆ ಹಾಗೂ ಇದರ ಮಹತ್ವ ಅಗತ್ಯ ಪ್ರಸ್ತುತ ಸಮಾಜದಲ್ಲಿ ಯಾಕೆ ಎಂಬುದನ್ನು ಬಹಳ ವಿವರವಾಗಿ ನಿಮ್ಗೆಲ್ಲರಿಗೂ ರಸದೌತಣದಂತೆ ಉಣಬಡಿಸಿದ್ದಾರೆ. ನಾನೇನಾದ್ರೂ ಮತ್ತೆ ಇನ್ನೂ ಹೇಳಲಿಕ್ಕೆ ಹೋದ್ರೆ ಅದು ಪುನರಾವರ್ತನೆ ಆಗುತ್ತೆ ಅಂತ ನನ್ನ ಭಾವನೆ. ಆದರೂ ಕೂಡ ನನ್ನನ್ನು ಇಲ್ಲಿ ಆಹ್ವಾನಿಸಿ ಒಂದೆರಡು ಮಾತನಾಡಲಿಕ್ಕೆ ಅಂತ ನನ್ನನ್ನು ಭಿನ್ನಯಿಸಿಕೊಂಡಿರೋದ್ರಿಂದ ನಾನು ನನ್ನ ಕರ್ತವ್ಯವನ್ನು ಕೂಡ ಪೂರೈಸಬೇಕಾಗಿರೋದ್ರಿಂದ ಒಂದೆರಡು ಮಾತುಗಳನ್ನು ಸಮಯದ ಪರಿಮಿತಿಯಲ್ಲಿ ಈಗಾಗಲೇ ಹೇಳಿದ್ದಾರೆ ಆಯೋಜಕರು, ಸಮಯದ ಅಭಾವ ಇದೆ ಅಂತ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಮಾತನಾಡ್ತೇನೆ. ಪ್ರಪ್ರಥಮವಾಗಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ ಚರಣ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಪರಮ ಪೂಜ್ಯ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ವಕೀಲ ಭಕ್ತ ವೃಂದದವರೇ, ಶರಣ ಶರಣರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬೆಂಗಳೂರಿನ ವಕೀಲ ಭಕ್ತ ವೃಂದದವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳವರ 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿರುವುದು ಹರ್ಷದ ಸಂಗತಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಾಗ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದೆ. ಸಾಮಾನ್ಯವಾಗಿ ಮಠಗಳು ಧಾರ್ಮಿಕ ಕೇಂದ್ರಗಳಾಗಿ ಸಮಾಜದ ಮೌಲ್ಯಗಳನ್ನು ಕಾಪಾಡುವಲ್ಲಿ, ಎತ್ತರಕ್ಕೆ ಕರೆದೊಯ್ಯುವಲ್ಲಿ ಸಕ್ರಿಯ ಪಾತ್ರವನ್ನ ವಹಿಸುತ್ತವೆ. ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದ್ರು, ಮಠದಿಂದ ಮಠಾಧೀಶರ, ಮಠಾಧೀಶರಿಂದ ಮಠವು, ಯಾವುದರಿಂದ ಸಮಾಜ ಉದ್ಧಾರ ಆಗುತ್ತೆ ಅನ್ನೋದ ಪರಿಕಲ್ಪನೆ ನಮಗೆ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಈ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ ತ್ರಿವಿಧ ದಾಸೋಹಿ, ಕಲಿಯುಗ ಬಸವಣ್ಣ, ಕಾಯಕ ಯೋಗಿ, ನಡೆದಾಡುವ ದೇವರು ಎಂದು ಪ್ರಖ್ಯಾತರಾಗಿರುವ ಸಿದ್ಧಗಂಗಾ ಮಠಾಧೀಶರಾಗಿದ್ದ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳು ವಿಶಿಷ್ಟವಾದ ಅಮೋಘವಾದ ದಾಸೋಹದ ಪ್ರಕ್ರಿಯೆಯನ್ನು ರೂಢಿಸಿಕೊಂಡು ಲೋಕಮುಖಿಯಾಗಿ ತಮ್ಮ ಜೀವನ ಪರ್ಯಂತ 1 ಶತಮಾನವನ್ನೂ ಮೀರಿ ನಿಸ್ವಾರ್ಥ ಸೇವೆಯನ್ನ ಲೋಕ ಕಲ್ಯಾಣಕ್ಕಾಗಿ ಸಲ್ಲಿಸಿದ್ದಾರೆ. ಅನ್ನ, ಆಶ್ರಯ, ಅಕ್ಷರ ದಾಸೋಹಗಳನ್ನ ನಿರಂತರವಾಗಿ ನಡೆಸುತ್ತಾ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಶೈಕ್ಷಣಿಕತೆ, ಸಾಮಾಜಿಕತೆಯ ಸಮ್ಮಿಶ್ರಣದೊಂದಿಗೆ ಜಾತಿ ಮತಗಳನ್ನು ಮೀರಿ ಎಲ್ಲರನ್ನೂ ಸಮಾನವಾಗಿ ಕಂಡು ಸಲುಹಿದ ಮಹಾನ್ ಚೈತನ್ಯ ಪೂಜ್ಯ ಗುರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳವರು ಪೂಜ್ಯರಿಗೆ ನೀಡಿದ ಪದ್ಮಭೂಷಣ, ಕರ್ನಾಟಕ ರತ್ನ, ಡಾಕ್ಟರೇಟ್ ಹಾಗೂ ಇನ್ನಿತರ ಪ್ರಶಸ್ತಿಗಳು ಪೂಜ್ಯರ ವರ್ಚಸ್ಸನ್ನು ಹೆಚ್ಚಿಸುವುದಕ್ಕಿಂತ ಮಿಗಿಲಾಗಿ ಆ ಪ್ರಶಸ್ತಿಗಳ ಗೌರವವನ್ನು ಹೆಚ್ಚಿಸಿವೆ. ನಮ್ಮ ಮಕ್ಕಳನ್ನ ನಾವು ಪ್ರೀತಿ ಅಕ್ಕರೆಯಿಂದ ಸಲಹಿ ಸಾಕುತ್ತೇವೆ, ಇದು ಸರ್ವೇ ಸಾಮಾನ್ಯ. ಸಹಸ್ರ ಸಂಖ್ಯೆಯಲ್ಲಿ ಮಕ್ಕಳಿಗೆ ಪ್ರೀತಿಯ ದಾರಿಯನ್ನೆರೆದು ಶಿಕ್ಷಣವನ್ನ ನೀಡಿ ಶಿಸ್ತು ಸಂಯಮಗಳನ್ನ ಬೋಧಿಸಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಕಾಯಕಲ್ಪ ಸಾಮಾನ್ಯ ಕೆಲಸವಲ್ಲ. ಇದಕ್ಕೆ ದೈವದ ಅನುಗ್ರಹ ಬೇಕು, ಮಾತೃ ಹೃದಯ ಬೇಕು, ಜ್ಞಾನದ ಶಕ್ತಿ ಬೇಕು, ಶ್ರದ್ಧೆ, ಭಕ್ತಿ, ಆಸಕ್ತಿಗಳ ಒಲವಿರಬೇಕು. ಈ ಎಲ್ಲ ಉತ್ಕೃಷ್ಟ ಗುಣಗಳನ್ನ ಹೊಂದಿದ ಪೂಜ್ಯರು ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದಾರೆ, ಮಾರ್ಗಸೂಚಿಯಾಗಿದ್ದಾರೆ. ತಮ್ಮ 111ನೇ ವಯಸ್ಸಿನಲ್ಲಿ 21/1/2019 ಶಿವ ಸಾಯುಜ್ಯವನ್ನ ಹೊಂದಿದ್ದಾರೆ. 7 ವರ್ಷಗಳ ಪುಣ್ಯಸ್ಮರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ಆಚರಿಸಲಾಗುತ್ತಿದೆ. ಇಂತಹ ಪುಣ್ಯ ಕಾರ್ಯಕ್ಕೆ
ವಕೀಲ ವೃಂದದವರು ಕೈ ಜೋಡಿಸಿರುವುದು ಹೆಮ್ಮೆಯ ವಿಷಯ. ಇಂತಹ ಮಹಾತ್ಮರ ಪುಣ್ಯಸ್ಮರಣೆ ಮಾಡುವುದರಿಂದ ನಮ್ಮ ಬಾಳು ಹಸನಾದೀತು, ಜೀವನದ ಮೌಲ್ಯಗಳು ಗಟ್ಟಿಯಾದೀತು. ಕಾಯಕವೇ ಕೈಲಾಸ ಎಂಬ ಉಕ್ತಿಯಂತೆ ಪೂಜ್ಯರು ಹೇಳುತ್ತಾರೆ, ಅವರಿವರ ಚಿಂತೆ ಬಿಡು, ನಿನ್ನ ಕಾಯಕ ನೀನು ಮಾಡುತ್ತಾ ಹೋಗು, ದೇವರು ನಿನ್ನ ಹಿಂದೆ ಬರುತ್ತಾನೆ, ಸಂದೇಹ ಬೇಡ. ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ನೀಡಿದರು, ಒತ್ತನ್ನು ಕೊಟ್ಟರು, ಸರಳ ಜೀವನವನ್ನು ಪ್ರೇರೇಪಿಸಿದರು ಪೂಜ್ಯ ಗುರುಗಳು. ಅವರೇ ಪೂಜ್ಯರು ಹೇಳ್ತಾರೆ ಒಂದು ಕಡೆ, ಸಾಧಕನಿಗೆ ಸನ್ಮಾನವೆಂದರೆ ಅವರನ್ನು ಸಭೆಗೆ ಕರೆದು ಶಾಲು ಹೊದಿಸಿ ಫಲಪುಷ್ಪಗಳನ್ನಿತ್ತರೆ ಅದು ಸನ್ಮಾನವಲ್ಲ, ಬದಲಾಗಿ ಆ ವ್ಯಕ್ತಿಯಲ್ಲಿ ಇರಬಹುದಾದ ಒಳ್ಳೆಯ ಗುಣವೊಂದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಆ ವ್ಯಕ್ತಿಗೆ ಮಾಡಬಹುದಾದ ನಿಜವಾದ ಸನ್ಮಾನ. ಪೂಜ್ಯರ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ಅವರ ಅದ್ವಿತೀಯ ಸಾರ್ಥಕತೆಯ ಜೀವನದ ಸರಮಾಲೆಗಳಲ್ಲಿ ಒಂದಂಶವನ್ನಾದರೂ ನಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಅದೇ ನಾವು ಅವರಿಗೆ ಸಲ್ಲಿಸುವ ಗೌರವ. ಸಾರ್ಥಕತೆಯ ಬದುಕನ್ನು ಕಟ್ಟಿಕೊಂಡು ಮುಂಬರುವ ಪೀಳಿಗೆಗೆ ಪ್ರೇರಣೆಯನ್ನ ನೀಡೋಣ ಎಂದು ಹೇಳುತ್ತಾ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎನ್ ದೇವದಾಸ್ರವರಿಗೂ, ಸಂಚಾಲಕರಾದ ಶ್ರೀ ಜಗದೀಶ್ ಜಿ ಕುಂಬಾರ್ ರವರಿಗೂ, ಶ್ರೀ ಆತ್ಮ ಹಿರೇಮಠ್ ಅವರಿಗೂ ಹಾಗೂ ಎಲ್ಲ ಆಯೋಜಕರಿಗೂ ವಂದಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಮ ಪೂಜ್ಯ ಶ್ರೀಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದಂತಹ ಸನ್ಮಾನ್ಯ ನ್ಯಾಯಮೂರ್ತಿ ಸುಜಾತ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ. ವಕೀಲ ಮಿತ್ರರಾದ ಗಿರಿಜಾ ಮೇಡಮ್, ಅನುಸೂಯ ಅವರು, ರೇಣುಕಾ ಪಾಟೀಲ್, ಶಿಲ್ಪರಾಣಿ ಅವರು, ಅನಿತಾ ಎಸ್ ಎಂ ಪಾಟೀಲ್ ಅವರು. ವಕೀಲರು ಆಧ್ಯಾತ್ಮಿಕ ಚಿಂತಕರಾದಂತಹ ಟಿ ರಾಜಾರಾಮ್ ಅವರಿಂದ ನುಡಿ ನಮನ. Mr. L. Devadas, the Senior Counsel as an advocate, Additional Advocate General, Sri Paramapuja Dharmaguru, Sri Veerabhadra Channamalla Deshakendra Swamigalu, Niramabadi Jagadguru Mata, Gulur Mahasamsthana, and I would like to, Ishwar Khandre is already left, and Gauravanvita Nyayamurti Ravi Husmani, and our Honorable Justice Srimati Sujata, Arvind Kamath, Additional Solicitor General of India, and Vivek Subbareddy is absent, and my Lord Shadakshari, who is the head of the Karnataka Employees Association. Before commencing my speech, I would like to invoke the blessings of Mahaswami, and then I will start my debate of my speech. Many great people were born in this country, and they've got a definite agenda for them. With an agenda, they came to this earth. They will discharge their duty and they will vanish. Take for example, Rama came to this world and he has destructed all the demons, and he has given the message of Managami and went off. Lord Krishna came to this world and he has given the message of love and affection, and he has given Gita, and there is a conflict of Dharma and Adharma, and he has sided with Dharma and finished the Adharma as such, and he has went off. Likewise, so many preachers, Visishtadvaita philosophy or the Advaita philosophy, the Shankara came to this country, gave the Advaita philosophy. Ramanuja came on this earth, he has given the Visishtadvaita philosophy, and Madhvacharya came to this world, he has given the Madhva philosophy, and this Mahavira came to this world, he has given the principle of non-violence. Buddha came to this world, he has given the eightfold path to reach this salvation. See, likewise, Vivekananda, Ramakrishna Parahamsa, Sharda Mata, all the and Narayan Guru from Maharashtra, all these people, they have got a definite purpose and they have got a definite agenda. After finishing the agenda, only they used to do this work. In this regard, I am really fortunate to meet Swami, that is somewhere in 2009 or 2010.
I had got an opportunity to meet Swamiji. I went inside the Sanctum Sanctorum, then I advanced the car and I indicated to meet Swamiji like that. As soon as I sent the car, Swamiji has invited me to have some interaction with him. And as soon as we have discussed about various aspects, and I had uttered my pravara and I prostrated before Swamiji and he has blessed me like anything. See, afterwards, everything is mastered. Then I put a very pertinent question. Swamiji, what to do? Dharma, that is my pertinent question, just asked before the Swamiji. Swamiji said, Mr. Rajaram, do you know Mr. Rabindranath Tagore? I said yes. The prayer column in that particular, what we call this Geetanjali, have read it. Give me the strength to lie with bear my thoughts and sorrows. Give me the strength to make my love fruitful in service. Give me the strength never to disown the poor or bend my knees, to surrender my strength to thy will come. This is the prayer which I will do to my Lord. Then he said, afterwards, if you could beg anything in this puja, if you ask anything for your benefit or something like that, ask. Among this one Purusha Galu is out there. Yes, it is there. Then he has composed one Mukundama, this shloka, where he clearly said, without batting an eyelid, in Sanskrit was a train, stating that, then see, whatever the karma which I did in past, I did not ask for the kingdom. I didn't want to become a minister or any wealth. I will never ask anything. But how many births? And so many births, even if you give me so many births, I don't mind. In this, his intention is this, not for power or anything like that. That is Swami. I will see, it is really fortunate. Now at present, I would like to put important thing as this, 1907. And totally he was lived for 111 years. In the year 1930, he founded Siddhalinga Education Society. He referred as a Nadadada Devu. Pallakalai Gazgam, Nattamadam Pallakalai Gazgam means his various subjects about the Vedas, Upanishads, Gita, and all the so in depth in the knowledge. That's why I will say that not only is a Nadadada Devu, he is a mobile university himself. Then, in the year 2000, Shivakumar Swami is also known as Nadadada Devu, Kayika Yogi, Trividara Dasohi, Abhinava Basavana. Swami was born on 1st April 1907 at Veerapura village at near Magadi, and when he was 8 years old, he has lost his mother to Shivakumar Swami, and he was appointed the heir to this our Shivalinga Swami. Shivalinga Swami was and he has joined and he has given the title of Shivakumar Swami on 3rd March 1930 and initiated as the heir to this particular Shivaganga Mat. Shivayogi Swami was died on 11/1/1941, and Shivakumar Swami assumed the charge of Mat from 3rd March 1930. And Shivakumar Swami has founded 132 institutions for education, training, ranging from the nursery school to the college for engineering, science, arts and management classes. He is teaching traditional Sanskrit and modern science. As you know very well, maintaining one family itself is a very difficult, toughest task. Here Swamiji was maintained 132 institutions with all his. In the present day Gurukula system, at present, in the present Gurukula, 10,000 members, 10,000 people are getting the education. Free education. Absolutely, there is no caste, creed or anything like that. Anybody who is aged about 5 to 6 years, they can join the institution. They will get the free food, free education, and free food and free education. And they mold themselves as the come out of the institution. Here, not only the Hindus, not only the Christians, Muslims are also, boys are also there. They are getting the education, food and shelter. It is called as a Trividava Dasoham. Then Swamiji was widely recognized for his philanthropical work. Government of Karnataka has announced the institution of the Shivakumar Swami Prashishta Pradhisthana in 2007. In the said Swami was lived for 100 years. 2007
April 7, on the account of central celebration, Karnataka government has conferred with the highest award, that is Karnataka Ratna was awarded. And the Government of India in 2015 has awarded with the Padma Bhushan Prashasti, our Padma Bhushan award. In 1965, Karnataka University has conferred with a doctorate. See, this is the qualifications of the Swami. Then, see, I would like to quote one important aspect. See, Mother Teresa has done the humanitarian work. See, when she is came from all the way Albania, and she has chosen this Calcutta as her ground. She has invited the destitutes. She has leprosy patients. All were sheltered in her mission. And she used to go for the begging for alms. She used to attend every rich person and demanding for the donation. And one rich person, he has spitted a saliva into her hand. She took that saliva and said, "It is for me. Okay, give the contributions for the sake of the missionary," like that she said. That much of patience she has got. And that particular philanthropist has given lots of money for the association or a missionary asset. The second aspect is this. Here, Shivakumar Swami, though the 10,000 pupils are there in his custody, and they are from different castes and different creeds and different religions, he never converted into anybody to Vaishnavism. Whereas Mother Teresa, who has come into the contact with a missionary, she will convert everybody into the Christianity. There lies the greatness of the Swamiji. In the meantime, that's one more example I would like to quote. See, this ashram is like a bishop's cottage. There is one bishop, he was in England, but for that church, absolutely there is no doors or windows. And one convict who was released from the jail, he came straight away to this church and asked for the food. The church priest, he has invited him and gave him the food and shelter. He gave him mat for the purpose of sleeping. When he was sleeping, he saw that two candlesticks were placed in front of the deity. He stolen the particular candlesticks and went away. When he was selling in the market, police people, they found that he is a convict and he would have robbed this candlesticks from somewhere like that. And he has hold them and he has handcuffed him. And he said, no, I got it from the church, like that he said. He was brought to the church. That church priest said, no, yesterday was my guest. I only gave the candles as such. Yes. And after hearing that, he crumbled at the feet of the priest and said, though it is a crime which I have committed, but I have condoned all the crime. This is and afterwards he became the disciple of this Swami, this church like this, and he has amended himself, his behavior. Further, here Swamiji invited, the pupils are coming from the different castes and different religions, and he never converted anybody into Christianity. Here also, this particular mutt has no doors and windows. Anybody can come, anybody can have the education, and anybody have the food and education, and they mold themselves into the great citizens, and they will went off from the institution. Further, it is pertinent to mention here, Swamiji, there is one Atlantis civilization. I don't know whether somebody has heard this Atlantis civilization or not. There, those priests, those people, they started meditating themselves, and they said that the very body itself is not necessary for them to live there. They have taken up this body, they came out as the pure Atmas, or pure souls like that. Those souls, they are surrounding and they are putting the rounds into throughout the universe. And whenever they find this a pure soul like Jagat Guru, Shivakumar Swami, they will enter such souls and they will do all these services. And Mahatma Gandhi is also the product of Atlantis, and Einstein is also the product of Atlantis. Wherever they got the pure souls, those souls they will join with the souls. That's how one of the articles which I read, they clearly stated some of the names, like Mahatma Gandhi, Einstein, all those things they have said. But this opinion is that Swamiji is also one of the purest heart, and wherein some of the Atlantis Atmas, they have joined with Swami, and they got the services to the mankind through our Shivakumar Swami. That's my sincere belief. And in the meantime, Basavanna, as I tell you, one aspect regarding the caste I would like to tell. Ramanuja, a philosopher, and Visishtadvaita philosopher, and he wants to create a casteless society as such. And what is the difference between the Brahmin and non-Brahmin? It is a threat. I will give the threat to everybody and say that caste will be wiped from the society as such. Continuation of Ramanuja is Basavanna. See, in the middle of the 10th century, Ramanuja came and he was lived for 120 years. Basavanna came in the 12th century and has come
committed the same, and his Ramanuja's extension is Basaveshwara. Basaveshwara also said, see, he has constituted the Anubhava Mandapa. So many religious people they used to gather and they will discuss about the religious matter and such. If 10 Ramanujas would have been born in this country, if 10 Basavanas would have been born in this country, entire caste system would have been wiped out. This is my sincere and personal opinion. Then see, regarding Swami, as I said, he never practiced any casteism in his institution. Anybody can come and they can take the food and they went off. It's my opportunity, it is my fortune that I met Swamiji and I have some interaction somewhere in 2009 or 2010 like this, and I know him fully. Swamiji, before concluding my speech, I would like to tell, before concluding my speech, one important poetry which was composed by Rabindranath Tagore. And in the Tagore they said, where the mind is without fear and the head held desire, where the knowledge is free, where the world has not been broken up fragments by the narrow domestic walls, where the words come out from the depth of truth, where the tireless striving straight out towards perfection, where the very clear stream of reason has not its way to dreary days of dead habit, where the mind is led forward with thee into ever widening thought and action, into the heaven of freedom. My Father, let my country wake. After praying this much, I will conclude my speech. Thank you, one and all. ಗುರುಗಳ ಬಗ್ಗೆ ನುಡಿ ನಮನ ಸಲ್ಲಿಸಿದಂತಹ ಶ್ರೀಯುತ ರಾಜಾರಾಮ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಅವರಿಗೆ ಗೌರವ ಸಮರ್ಪಣೆ ಆತ್ಮ ಹಿರೇಮಠ ಅವರು, ಕೀರ್ತಿ ಪ್ರಸಾದ್ ಅವರು, ಮಂಜುನಾಥ್ ಬಿ ಗೌಡ್ ಅವರು, ಚಂದ್ರಶೇಖರ್ ಚನ್ನಸ್ಪುರ ಅವರು. ಬಂಧುಗಳೇ, ಇಂದಿನ ದಾಸೋಹ ರಾಜಾರಾಮ್ ಅವ್ರದ್ದು ಸನ್ಮಾನ ಆಗ್ತಾ ಇದೆ. ರಾಜಾರಾಮ್ ಅವರಿಗೆ ಇದನ್ನ ಪ್ರಸಾದದಲ್ಲಿ ರಾಜಾರಾಮ್ ಬ್ರ್ಯಾಂಡ್ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ವಡೆ ಇವೆಲ್ಲ ಇರುವುದರಿಂದ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿ ಶಾಂತಚಿತ್ತರಾಗಿದ್ದು ಗುರುಗಳ ಆಶೀರ್ವಚನವನ್ನು ಕೇಳಿಕೊಂಡು ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ತಮ್ಮಲ್ಲಿ ವಿನಯದಿಂದ ಬೇಡ್ಕೊಳ್ತೇನೆ. ಅವರು ಬರೀ ನುಡಿ ನಮನ ನಮ್ಮ ದಾಸೋಹಕ್ಕೆ ಮಾತ್ರ ದಾಸೋಹ ಮಾಡೋದಿಲ್ಲ, ನಮ್ಮ ಅಸೋಸಿಯೇಷನ್ಗೂ ಪ್ರತಿ ವರ್ಷ 2-3 ಸಾರಿ ದಾಸೋಹ ಮಾಡ್ತಾನೆ ಇರ್ತಾರೆ. ಅವರು ಸ್ಪೆಷಲಿ ಮೇಲುಕೋಟೆಯಿಂದ ಪುಳಿಯೋಗರೆ ಮತ್ತು ಪೊಂಗಲ್ ತರಿಸ್ತಾ ಇರ್ತಾರೆ. ಅವ್ರಿಗೆ ಗುರುಗಳ ಕಡೆಯಿಂದ ಒಂದು ಮಾಲಾರ್ಪಣೆ ಮಾಡ್ಬೇಕಂತೇಳಿ ಗುರುಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಅತಿಥಿಗಳು ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಈಗ ಹಿರಿಯ ವಕೀಲರು ಹೆಚ್ಚುವರಿ ನೀವು ಆಹ್ವಾನ ಪತ್ರಿಕೆ ನೋಡಿದ್ರೆ ನನ್ನ ಹೆಸರು ಮೇಲೆ ಅದ್ರಿ ಘನ ಉಪಸ್ಥಿತಿ ಅಂತ ಬರೆದಿದ್ದಾರೆ. ಸೊ ನಂದು ಬರೀ ಅಷ್ಟೇ ಜವಾಬ್ದಾರಿ, ಘನವಾಗಿ ಉಪಸ್ಥಿತನಾಗಿ ಇಲ್ಲಿ ಏನು ಪ್ರವಚನ ಇದೆ ಅದನ್ನು ಕೇಳೋಕೆ ಬಂದಿದ್ದೆ. ಹೊಸ್ಮನಿ ಸಾಹೇಬರು ಕೂಡ ಸ್ವಾಮೀಜಿಯವ್ರ ಬಗ್ಗೆ ಸುಮಾರು ಹೇಳಿದ್ರು. ಇಟ್ ವಾಸ್ ಗುಡ್ ಟು ನೋ ದಿ ಟಿಟ್ಬಿಟ್ಸ್. ರಾಜಾರಾಮ್ ಅವರು ಕೂಡ ಹೇಳಿದ್ರು. ಸಮಯದ ಕೊರತೆಯಿಂದ ಇನ್ನೂ ಕೇಳೋಕ್ಕಾಗಿಲ್ಲ. ಸಾಕಷ್ಟು ಲಿಟ್ರೇಚರ್ ಇದೆ ಮಹಾಸ್ವಾಮಿಯವ್ರ ಬಗ್ಗೆ ಓದಿ ತಿಳ್ಕೊಳ್ಳೋದಕ್ಕೆ. ದೇವದಾಸ್ ಅವರು ಹೇಳ್ದಂಗೆ ಮಹಾಸ್ವಾಮೀಜಿಯವರ ಜೀವನವೇ ಒಂದು ಸಂದೇಶ ನಮಗೆ. ಅದನ್ನೆಲ್ಲ ನೋಡಿ ನಾವು ಸ್ವಾಮೀಜಿಯವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಭಾವಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿ ಗೌರವಿಸಿದ್ದಕ್ಕೆ ಈ ಕಾರ್ಯಕ್ರಮ ಏರ್ಪಡಿಸಿರುವ ತಂಡಕ್ಕೆ ನನ್ನ ನಮನಗಳು ಹಾಗೂ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು. ಗುರುಗಳ ಬಗ್ಗೆ ತುಂಬ ಕಡಿಮೆ ಅವಧಿನಲ್ಲಿ ಅನಿಸಿಕೆಗಳು ಹೇಳಿದಂತಹ ಶ್ರೀಯುತ ಅರವಿಂದ್ ಕಾಮತ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವರಿಗೆ ಗೌರವ ಸಮರ್ಪಣೆ ವಕೀಲರ ಮಿತ್ರರಾದಂತಹ ಆತ್ಮ ಹಿರೇಮಠ ಅವರು, ರೇಣುಕಾ ಪಾಟೀಲ್ ಅವರು, ಜಗದೀಶ್ ಕುಮಾರ್ ಅವರು ಇವರಿಂದ ಗೌರವ ಸಮರ್ಪಣೆ. ನಿಮ್ಮದು ಹೇಳ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಇವರು ನಾನು ನಮ್ಮ ಕ್ಯಾಪ್ಟನ್ ಅಂತೇಳಿ ಕರಿತೇನೆ. ಇವ್ರ ಕೆಳಗಡೆ ನಾನು ಕೆಲಸ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇವರ ಅಂಡರಲ್ಲಿ ಕೆಲಸ ಮಾಡೋ ನನಗೆ ತುಂಬ ಹೆಮ್ಮೆ ವಿಷಯ. ಅವರಿಗೆ ಸಮರ್ಪಣೆಗಾಗಿ ಈ ವೇದಿಕೆಯನ್ನು ಕರೆಸಿದರು. ಹಾಗಾಗಿ ಅವರ ಗೌರವ ಸ್ವೀಕರಿಸೋಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಅವರಿಗೆ ಸಮರ್ಪಿಸಿದಂತಹ ವಕೀಲ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಪರಮ ಪೂಜ್ಯ ಧರ್ಮಗುರು ವೀರಭದ್ರ ಚನ್ನಮಲ್ಲ ದೈಶಿಕೇಂದ್ರ ಮಹಾಸ್ವಾಮೀಜಿಗಳವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡಿಕೊಳ್ತೀವಿ. ತ್ರಿವಿಧ ದಾಸೋಹ ತತ್ವಕ್ಕೆ ಶ್ರೇಷ್ಠ ನಿದರ್ಶನವಾಗಿರ್ತಕ್ಕಂಥ ಸಿದ್ಧಗಂಗೆಯ ಶಿವ ಬೆಳಗು ಶಿವಕುಮಾರ ಮಹಾಸ್ವಾಮಿಗಳವರ 7ನೆಯ ಸಂಸ್ಮರಣೆಯ ಈ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಹನೀಯರೇ,
ಆಹ್ವಾನಿತರೆ, ಮಾನ್ಯರೇ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಗುರುಗಳ ಕುರಿತು, ಅವರ ಜೀವನದ ವಿವಿಧ ಘಟ್ಟಗಳ ಕುರಿತು, ಅವರ ಸಾಧನೆಯ ಕುರಿತು ನ್ಯಾಯಮೂರ್ತಿಗಳು, ಸಚಿವರು ಮತ್ತು ರಾಜಾರಾಮ್ರವರು ತಿಳಿಸಿಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ತ್ರಿವಿಧ ದಾಸೋಹ ಅನ್ನುವ ಪರಿಕಲ್ಪನೆ ಏನಿದೆ ಅದು ಧಾರ್ಮಿಕ ನೆಲೆಗಟ್ಟಿದ್ದಾಗಿತ್ತು. ದಾಸಃ ಅಹಂ ಇತಿ ಭಾವಃ ದಾಸೋಹ. ಇದು ಆ ದಾಸೋಹ ಅಂತ ಏನು ಶಬ್ದದ ವ್ಯುತ್ಪತ್ತಿ ದಾಸಃ ಅಹಂ, ನಾನು ದಾಸ ಅನ್ನುವ ಭಾವದಿಂದ ಸೇವೆಯನ್ನು ಮಾಡತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೀತಾ ಇತ್ತು. ತ್ರಿವಿಧ ದಾಸೋಹ ಅಂದ್ರೆ ಏನು? ಗುರುಲಿಂಗ ಜಂಗಮಕ್ಕೆ ಸರ್ವ ಸಮರ್ಪಣಾ ಭಾವದಿಂದ ಸೇವೆಯನ್ನ ಸಲ್ಲಿಸುವುದಕ್ಕೆ ತ್ರಿವಿಧ ದಾಸೋಹ ಅಂತ ಹೇಳಿದರು. ಅದಕ್ಕೆ ಧಾರ್ಮಿಕ ಪರಿಕಲ್ಪನೆಯ ಶಬ್ದ ಅದು. ಆದ್ರೆ 20ನೇ ಶತಮಾನದಲ್ಲಿ ಈ ತ್ರಿವಿಧ ದಾಸೋಹಕ್ಕೆ ಸಾಮಾಜಿಕ ನೆಲೆಗಟ್ಟಿನ ಸ್ವರೂಪ ಕೊಡುವಂತ ಹಿನ್ನೆಲೆಯಲ್ಲಿ ಅದಕ್ಕೊಂದು ಹೊಸ ಪರಿಕಲ್ಪನೆ, ಹೊಸ ಅರ್ಥ ಪ್ರಾಪ್ತ ಆಯಿತು. ಅದಕ್ಕೆ 20ನೇ ಶತಮಾನದ ತ್ರಿವಿಧ ದಾಸೋಹಕ್ಕೂ 12ನೇ ಶತಮಾನದ ತ್ರಿವಿಧ ದಾಸೋಹಕ್ಕೂ ತುಂಬಾ ವ್ಯತ್ಯಾಸ ಇದೆ. 20ನೇ ಶತಮಾನದ ತ್ರಿವಿಧ ದಾಸೋಹದ ಕಲ್ಪನೆ ಅಂತ ಹೇಳಿದ್ರೆ ಅನ್ನ, ಅಕ್ಷರ ಅಥವಾ ಅರಿವು, ಆಶ್ರಯ. ಇದಕ್ಕೆ ತ್ರಿವಿಧ ದಾಸೋಹ ಅನ್ನುವ ಹೊಸ ಸಾಮಾಜಿಕ ನೆಲೆಗಟ್ಟಿನ ವ್ಯಾಖ್ಯಾನ 20ನೇ ಶತಮಾನದಲ್ಲಿ ಬಂತು. ಈ ದಾಸೋಹ ತತ್ವ ಎರಡು ಬರ್ತದೆ. ಸೋಹಂ ಅನ್ನೋದು ಒಂದು ಕಡೆ ಇತ್ತು, ಅದಕ್ಕೆ ಪ್ರತಿಯಾಗಿ ದಾಸೋಹಂ ಶಬ್ದ ಬಂತು. ಸಹ ಅಹಂ, ಸೋಹಂ ಅಂದ್ರೆ ಸಹ ಅಹಂ, ಅವನೇ ನಾನಾಗಿದ್ದೇನೆ ಅಂತ, ಅವನೇ ನಾನಾಗಿದ್ದೇನೆ ಅಂತ. ಅವನು ಅಂದ್ರೆ ಯಾರು? ರವಿಯವರ ಮಾತಿಗೆ ಆಮೇಲೆ ಬರ್ತೀನಿ ನಾನು. ಅಂದ್ರೆ ಶಂಕರಾಚಾರ್ಯರು, ಅದ್ವೈತ ಮತ ಸ್ಥಾಪಕರಾಗಿರ್ತಕ್ಕಂಥ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರು. ಅಹಂ, ನಾನೇ ಬ್ರಹ್ಮನಾಗಿದ್ದೇನೆ. ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನೋದು ಅವರ ಸೂತ್ರ ಪ್ರಾಯದ ಆ ದರ್ಶನದ ಮಾತದು. ನಾನೇ ಬ್ರಹ್ಮನಾಗಿದ್ದೇನೆ ಅಂತ. ಈ ಸಹ ಅಹಂ ಸೋಹಂ ತತ್ವ ಇದೆಯಲ್ಲ, ಪರಾತ್ಪರ ಪರಶಿವ, ಆ ಪರಬ್ರಹ್ಮನೇ ನಾನಾಗಿದ್ದೇನೆ ಅನ್ನುವ, ಅಂದ್ರೆ ಅನುಭಾವಿಕ ಒಂದು ಸ್ಥಿತಿ ಇರುತ್ತದು. ಅನುಭಾವದ ನೆಲೆಯಲ್ಲಿ ಆ ದೈವತ್ವಕ್ಕೆ ಏರುವಂಥ ಸ್ಥಿತಿ, ಪರಮಾತ್ಮ ಜೀವಾತ್ಮ ಅಂತಿಮವಾಗಿ ಆ ತತ್ವದಲ್ಲಿ ಒಂದಾದಾಗ ಭೇದ ಇರೋದಿಲ್ಲ ಅಂತ. ಅವಾಗಲೇ ಸಹ ಅಹಂ ಬರುತ್ತೆ. ಪರಮಾತ್ಮ ಜೀವಾತ್ಮ ಆನುಭಾವಿಕ ಹಂತದಲ್ಲಿ ಭೇದ ಇರೋದಿಲ್ಲ ಅನ್ನುವ ನೆಲೆಯಲ್ಲಿ ಸೋಹಂ ಬಂತು. ಆದ್ರೆ ದಾಸೋಹಂ ಯಾಕೆ ಬಂತು? ಅಲ್ಲಿ ದಾಸಃ ಅಹಂ ಬಂತು ಅಂದ್ರೆ ಮನುಷ್ಯ ನಿರಹಂಕಾರಿಯಾಗಿ ಅಹಂಕಾರವನ್ನ ಕಳೆದುಕೊಂಡು, ನೀವು ಅವತ್ತು ಗುರುಲಿಂಗ ಜಂಗಮದ ಸೇವೆ ಅಂದ್ರು, ಇವತ್ತು ಅನ್ನ ಅರಿವು ಆಶ್ರಯದ ಮೂಲಕ ಸಮಾಜದ ಸೇವೆ. ನೀವು ಯಾವ ರೂಪದಲ್ಲಾದ್ರೂ ಸೇವೆ ಮಾಡಿ. ಅವಾಗ ಧಾರ್ಮಿಕ ನಂಬುಗೆಯ ಹಿನ್ನೆಲೆಯಲ್ಲಿ ಅವರು ಸೇವೆ ಮಾಡಿದರು. ಇವತ್ತು ಸಾಮಾಜಿಕ ನೆಲೆಯಲ್ಲಿ ನಮ್ಮ ಯುಗ ಧರ್ಮದ ಅವಶ್ಯಕತೆಗಳನ್ನ ಗಮನಿಸಿ ದಾಸೋಹದ ಸ್ವರೂಪ ಭಿನ್ನವಾದ ಹಿನ್ನೆಲೆಯಲ್ಲಿ ಇದಾಯಿತು. ಹಾಗಂತ ದಾಸೋಹ ತತ್ವ ಹೊಸದು ಅಂತ ಯಾರು ಅಂದ್ಕೋಬೇಡಿ, ಬಹಳ ಪ್ರಾಚೀನ ಕಾಲದ್ದು. ನೋಡಿ, ಈಗ ಊಟ ಮಾಡುವಾಗ ವೈದಿಕ ಮನೆತನಗಳಲ್ಲಿ ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅಂತ ಹೇಳ್ತೀವಿ. ಇದು ಬಹಳ ಶ್ರೇಷ್ಠವಾದ ವೈದಿಕ ಉದಾತ್ತ ಚಿಂತನೆಗಳಲ್ಲಿನ ಇದೊಂದು ಮಾತಿದು. ಸಹನಾಭವತು ಸಹನೌ ಭುನಕ್ತು, ಕೂಡಿ ಬಾಳೋಣ, ಕೂಡಿ ಊಟ ಮಾಡೋಣ. ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ, ನಾವೆಲ್ಲರೂ ಒಟ್ಟಿಗೆ ವೀರ್ಯವಂತ ಅಂದ್ರೆ ಶಕ್ತಿವಂತರಾಗೋಣ ಅಂತ ಅದರರ್ಥ. ಆಮೇಲೆ ಇನ್ನೊಂದೇನು ಅವರು ಮುಂದೆ ಹೇಳೋದು, ತೇಜಸ್ವಿ ನಾವಧೀತಮಸ್, ನಾವೆಲ್ಲರೂ ತೇಜಸ್ವಿಗಳಾಗೋಣ. ಮಾ ವಿದ್ವಿಷಾವಹೈ, ಕೊನೆಯ ಮಾತು, ಮಾ ವಿದ್ವಿಷಾವ, ನಾವು ಯಾವತ್ತೂ ದ್ವೇಷ ಮಾಡದೇ ಇರೋಣ ಅಂತ. ನೋಡಿ, ಬಹಳ ಪ್ರಾಚೀನ ಕಾಲದ ಆ ಕಾಲದ ಮನಸ್ಸುಗಳು ಹೀಗೆ ಆಲೋಚನೆ ಮಾಡ್ತಾ ಇದ್ದು. ನೀವು ಗಾಂಧೀಜಿಯವರಿಗೆ ಅತ್ಯಂತ ಅವರ ನೆನಪು ಕೂಡ ಇಲ್ಲಾಗಿದ್ದು ನಿಜವಾಗ್ಲೂ ನನಗೆ ಸಮಾಧಾನ ತಂತು. ಅವರು ಒಂದೇ ಹೇಳ್ತಿದ್ರು, ಅವರು ಒಂದೇ ಒಂದು ಹೇಳ್ತಿದ್ರು, ಈಶಾವಾಸ್ಯದ ಮೊದಲನೇ ಶ್ಲೋಕ ಇದೇ ನನ್ನ ಇಡೀ ಹಿಂದೂ ಧರ್ಮ ಅಂದ್ರೆ ಏನು ಅಂತ. ಅವರು ಆ ಒಂದು ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಜೀಥ ಮಾಘೃತಃ ಕಸ್ಯ ಸ್ವಿಧನಂ ಅಂತ ಆ ಮಂತ್ರ, ಅದು ಉಪನಿಷತ್ತಿನ ಮಂತ್ರ, ಅದು ಈಶಾವಾಸ್ಯದ ಮಂತ್ರ. ಅದು ಏನು ಇದೆಲ್ಲವೂ ಈಶಾವಾಸ್ಯಂ ಇದಂ ಸರ್ವಂ, ಈ ಜಗತ್ತೆಲ್ಲವೂ ಈಶನಿಂದ ಆವೃತವಾಗಿದೆ, ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಎಲ್ಲರೂ ದರ್ಶನಗಳು ಅದನ್ನು ಹೇಳ್ತಾ ಬಂದಿದೆ. ವಾಸ್ತವಿಕ ದರ್ಶನಗಳು, ನಾಸ್ತಿಕ ದರ್ಶನ ಬೇರೆ ಇದೆ. ನಾಸ್ತಿಕ ಮತಗಳು
ನಾಸ್ತಿಕ ದರ್ಶನಗಳ ಜೀವನ ದೃಷ್ಟಿಕೋನ ಬೇರೆ ಇದೆ, ಆಸ್ತಿಕ ದರ್ಶನಗಳ ಜೀವನ ದೃಷ್ಟಿಕೋನ ಬೇರೆ ಇದೆ. ಅಲ್ಲಿ ಎಂಥ ಮಾತು ಬರ್ತದೆ, ಅಲ್ಲಂಗೆ ಬಾ ವಿದ್ವಿಷಾವಹೆ, ದ್ವೇಷ ಮಾಡದೇ ಇರೋಣ, ದ್ವೇಷ ಮಾಡೋದು ಬೇಡ ಅಂತ ಅಲ್ಲಂಗೆ ಹೇಳ್ತಾರೆ. ಇಲ್ಲಿ ದುರಾಶೆ ಬೇಡ ಅಂತ ಹೇಳ್ತದೆ ಈ ಮಂತ್ರ. ದುರಾಶೆ ಬೇಡ, ಹಂಚಿಕೊಳ್ತೀನಿ ನೋಡಿ. ಇಡೀ ಭಾರತೀಯ ಧರ್ಮಗಳ, ಭಾರತೀಯ ತತ್ವಶಾಸ್ತ್ರದ, ಭಾರತೀಯ ಸಂಸ್ಕೃತಿಯನ್ನ ಒಂದು ಮಾತಲ್ಲಿ ಹೇಳಿ ಅಂತ ಯಾರಾದ್ರೂ ನನ್ನನ್ನು ಕೇಳಿದ್ರೆ, ಕೂಡಿ ಬಾಳೋದು, ಹಂಚಿಕೊಂಡು ಊಟ ಮಾಡೋದು, ಇದು ಇವೆಲ್ಲ ದರ್ಶನಗಳಲ್ಲೂ ಇದು ಬಂದಿದೆ. ಕೂಡಿ ಬಾಳೋದು, ಹಂಚಿಕೊಂಡು ಊಟ ಮಾಡೋದು. ಈಗಲೂ ಅದಕ್ಕಾಗಿ ನಿಮ್ಮ ಸಂವಿಧಾನವನ್ನು ಅದನ್ನೇ ಹೇಳುತ್ತೆ, ಇತರೆ ಚಿಂತನೆಗಳು, ಹೊಸ ಆಲೋಚನಾ ಪರಂಪರೆಗಳು ಅದನ್ನೇ ಹೇಳುತ್ತೆ. ಹಾಗಂತ ನಾಸ್ತಿಕ ದರ್ಶನಗಳು ಹೇಳಿಲ್ಲ ಅಂದ್ಕೋಬೇಡ್ರಿ. ಇದು ಬರೀ ಇಲ್ಲಿ ಆಸ್ತಿಕ ನಾಸ್ತಿಕತೆ ಬರೋದಿಲ್ಲ. ಮಾನವೀಯತೆಯ ಪ್ರಶ್ನೆ ಬಂದಾಗ ಆ ಭೇದ ಬರೋದೇ ಇಲ್ಲ. ಅಲ್ಲಿ ನಾಸ್ತಿಕರು ಸುಮಾರು 35-40 ವರ್ಷಗಳಿಂದ ಹೇಳ್ತೇನೆ ಬಂದಿದ್ದೀನಿ, ನಾಸ್ತಿಕರು ಜಗತ್ತಿನ ಮೊದಲ ಕಮ್ಯುನಿಸ್ಟರವರು, ಅವರೇ ಮೊದಲ ಕಮ್ಯುನಿಸ್ಟರು. ಅದು ಚಾರ್ವಾಕ ಅಂತಾರಲ್ಲ, ಅದು ವಾಸ್ತವವಾಗಿ ಅವನ ಹೆಸರು, ಮೂಲ ಹೆಸರು ಚಾರ. ಆಮೇಲೆ ಅವನು ಪ್ರೀತಿಯ ಸವಿಯಾದ ಮಾತುಗಳನ್ನ ಆಡುವವನು ಚಾರುವಾಕ ಅಂತ ಮಾಡ್ಕೊಂಡ್ರು ಆಮೇಲೆ ವೈದಿಕರು. ಚಾರ ಅಷ್ಟೇನೆ, ನಿಮ್ಮ ಆಚಾರಕ್ಕೂ ಅವನೇ ಬೇಕು, ವಿಚಾರಕ್ಕೂ ಅವನೇ ಬೇಕು. ಆ ಚಾರ ಇಲ್ಲದೆ ಇದ್ರೆ ಏನೂ ಆಗೋದೇ ಇಲ್ಲ. ಅದು ಬೇರೆ ವಿಷಯ, ಸಂಶೋಧನೆ ವಿಷಯ. ಈ ಚಾರ ಇದಾನಲ್ಲ ಆತ ಮೊಟ್ಟ ಮೊದಲಿಗೆ ವೈಚಾರಿಕತೆಗಾಗಿ, ಶೋಷಣೆಯ ವಿರುದ್ಧವಾಗಿ, ಅಷ್ಟೇ ಅಲ್ಲ ಹಿಂಸೆಯ ವಿರುದ್ಧವಾಗಿ ಮೊದಲ ಹುತಾತ್ಮನಾದವನು ಚಾರಿತ್ರಿಕವಾಗಿ. ಯಾರು? ಅವನು ಚಾರ ಅನ್ನೋನು, ಚಾರ್ವಾಕ ಅನ್ನೋನು. ಧರ್ಮಸ್ಥಳ ಧರ್ಮರಾಯನ ಯುಧಿಷ್ಠಿರನ ಧರ್ಮಸಭೆಯಲ್ಲಿ ನಿಂತು ಅವರು ಮಾಡುವ ಯುದ್ಧವನ್ನು ವಿರೋಧ ಮಾಡ್ತಾನ ಅವನು. ನಿಮ್ಮ ಸ್ವಾರ್ಥಕ್ಕಾಗಿ ಯಾಕೆ ನೀವು ಮಕ್ಕಳನ್ನು ಬಲಿ ಕೊಡ್ತೀರಿ, ಹೆಣ್ಮಕ್ಳನ್ನ ವಿಧವೆಯರನ್ನು ಮಾಡ್ತೀರಿ, ಆ ವೃದ್ಧರನ್ನು ಯಾಕೆ ಹಿಂಸಿಸ್ತೀರಿ, ಆ ಪರಿಸರ ಇದನ್ನೆಲ್ಲ ನಾಶ ಮಾಡ್ತೀರಿ, ನಿಮ್ಮ ಯುದ್ಧವನ್ನು ನಾನು ವಿರೋಧಿಸ್ತೀನಿ, ನಿಮ್ಮ ಹಿಂಸಾ ದೃಷ್ಟಿಯನ್ನ, ನಿಮ್ಮ ರಾಜತ್ವವನ್ನ ಇದೆಲ್ಲ ಬರ್ತಕ್ಕಂಥದ್ದು. ಹಾಗಾಗಿ ಅವರು ಹುತಾತ್ಮರಾಗ್ತಾನೆ. ಇವತ್ತು ಗಾಂಧೀಜಿ ಹುತಾತ್ಮರಾದ ದಿನ, ಅದು ಕೂಡ ನಮ್ಮ ಗುರುಗಳ ಸ್ಮರಣೆಯ ಜೊತೆಗೆ ಗಾಂಧೀಜಿಯವರು ಹುತಾತ್ಮರಾದ ದಿನ ಇವತ್ತು. ಒಬ್ಬ ಗೋಡ್ಸೆ ಅವ್ರ ಜೀವಕ್ಕೆ ಗುಂಡಿಕ್ಕಿದ, ಹತ್ಯೆ ಮಾಡ್ದ. ಆಮೇಲೆ ಅವರ ತತ್ವಗಳನ್ನು ಕೊಲ್ಲುವ 100 ಗೋಡ್ಸೆಗಳು ಇಟ್ಕೊಂಡಿದ್ದು ಈ ದೇಶದ ದೊಡ್ಡ ದುರಂತ ಅದು. ಆಮೇಲೆ ಇಡೀ ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ, ಭಾರತೀಯರ ಏಕತೆಗಾಗಿ ಅವರು ಮಾಡಿದಂಥ ಹೋರಾಟ, ಮಾಡಿದ ತ್ಯಾಗ ಎಷ್ಟು ದೊಡ್ಡದು ನೋಡಿ. ಒಂದು ಚರಿತ್ರೆಯಲ್ಲಿ ತಿಳ್ಕೊಳ್ಳಿ, ಇಡೀ ಭಾರತವನ್ನ ಮೊಟ್ಟ ಮೊದಲಿಗೆ ಒಂದು ಮಾಡಿದವರು ಯಾರು ಗೊತ್ತಾ? ಇಡೀ ಭಾರತವನ್ನ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅವನಿಂದಲೇ ಭಾರತ ಅಂತ ಹೆಸರು ಬಂದಿದ್ದು. ಮುಂದೆ ಯಾರು ಬಾರ ಅಂದ್ರೆ, ನೀವು ಯಾರು ಗಣಪತಿ ಅಂತ ಪೂಜೆ ಮಾಡ್ತೀರಲ್ಲ, ಅವನ ಮೂಲ ಹೆಸರು ಬಾರ. ಅವನು ಯಾರ ಮಗ? ಬೋರನ ಮಗ, ಶಿವನ ಮಗ. ಶಿವನ ಮೂಲ ಹೆಸರು ಬೋರ. ಮೂಲ ಎಲ್ಲಾ ಮುಚ್ಚಿಟ್ಟಿದ್ದಾರೆ, ಎಲ್ಲಾ ಮುಚ್ಚಿಟ್ಟು ಇವರಿಗೆ ಅನುಕೂಲಕರವಾದ ಚರಿತ್ರೆಗಳನ್ನು ಬರ್ಕೊಂಡಿದ್ದಾರೆ, ಇತಿಹಾಸವನ್ನು ಬರ್ಕೊಂಡಿದ್ದಾರೆ, ಪುರಾಣಗಳನ್ನು ಬರ್ಕೊಂಡಿದ್ದಾರೆ, ಅನುಕೂಲಕರವಾಗಿ ಬರ್ಕೊಂಡಿದ್ದಾರೆ. ಶಿವನ ಮೂಲ ಹೆಸರು ಬೋರ, ಅವನ ಮಗನೇ ಬಾರ. ಅವನಿಂದಲೇ ಭಾರತಕ್ಕೆ, ದೇಶಕ್ಕೆ ಹೆಸರು ಬಂದಿದ್ದು. ಮೊಟ್ಟ ಮೊದಲಿಗೆ ಈ ಗಣಪತಿ ಅಂತಿದ್ದೀವಿ, ಸುಲಭವಾಗಿ ಅರ್ಥ ಆಗುತ್ತೆ ನಿಮಗೆ. ಇವಾಗ ಬೋರ ಯಾರು, ಬಾರ ಯಾರು ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಬಾರ ಅಂತಕ್ಕಂಥ ಅವನಿಂದ ಈ ದೇಶ ಮೊಟ್ಟ ಮೊದಲಿಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಒಂದಾಯಿತು. ನೆಕ್ಸ್ಟ್ ಆಮೇಲೆ ಇಡೀ ಭಾರತವನ್ನು ಒಂದು ಮಾಡುವ ಪ್ರಯತ್ನದಲ್ಲಿ ಯಶಸ್ವಿಯಾದವನು ಅಶೋಕ ಚಕ್ರವರ್ತಿ. ನೆಕ್ಸ್ಟ್ ಸಕ್ಸಸ್ ಆದವನು. ಆಮೇಲೆ ನಿಜವಾಗ್ಲೂ ಹೇಳೋದಾದ್ರೆ ಗಾಂಧೀಜಿಯವರು ಇಡೀ ಭಾರತವನ್ನು ಒಂದು ಮಾಡುವ ಪ್ರಯತ್ನದಲ್ಲಿ ಯಶಸ್ವಿಯಾದ. ಗಾಂಧೀಜಿ ಇಲ್ಲದೆ ಹೋಗಿದ್ರೆ ಭಾರತದ ರಾಜಕೀಯ ಸ್ವರೂಪ ಬೇರೆ ಆಗ್ತಾ ಇತ್ತು, ಸ್ವಾತಂತ್ರ್ಯದ ಹೋರಾಟ ಹೊಸ ದಿಕ್ಕನ್ನ ಪಡಿತಾ ಇತ್ತು, ಅದು ಬೇರೆ ರೀತಿಯಲ್ಲಿ ಹೋಗ್ತಾ ಇತ್ತದು. ಆದರೆ ಗುರ್ತಿತ್ತು ಅವರಿಗೆ. ನೋಡಿ, ಈ ದೇಶವನ್ನ ಒಂದು ಮಾಡಿಸುವಂತ ಶಕ್ತಿ ಇರೋದು ಗಾಂಧಿ ಒಬ್ಬರಿಗೆ ಅಂತ ಬಹಳ ಆವತ್ತಿನ ಮೇಧಾವಿಗಳಿಗೆ, ಸಮಾಜ ಸುಧಾರಕರಿಗೆ, ಬುದ್ಧಿವಂತರಿಗೆ ಎಲ್ಲ ಗುರ್ತಿತ್ತು. ಸ್ವತಂತ್ರ ಆಗೋವರೆಗೂ ಉಳಿಸ್ಕೊಂಡ್ರು, ಸ್ವತಂತ್ರ ಬಂದ 6 ತಿಂಗಳಿಗೆ ಹೊಡೆದಾಕಿದ್ರು. ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಜನ. ಆ ತರನಾಗಿ ನಡೆದು ಹೋದಂಥದ್ದು. ಈಗ ಶಿವಕುಮಾರ ಸ್ವಾಮಿಗಳು ಅವರು, ನಾನು ನೋಡಿದೆ ಈ ಆಹ್ವಾನ ಪತ್ರಿಕೆ, ನೀವು ಅವರಿಗೆ ಯಾವ ವಿಶೇಷಣಗಳನ್ನ ಬಳಸಿ ಹೇಳಿದ್ರು ಅದು ಕಡಿಮೆ, ಭಾರತ ರತ್ನನೂ ಕಡಿಮೆ. ಅವರ ತ್ಯಾಗ, ಸಾಧನೆ, ಸೇವೆಯಿಂದ ಅವರು ವಿಶ್ವರತ್ನ ಆಗಿಬಿಟ್ಟಿದ್ದಾರೆ. ನಾವು ಹೇಳುವ ಅವೆಲ್ಲವೂ ಕಡಿಮೆ. ಆದ್ರೆ ಒಂದು ರಾಜಾರಾಮ್ ಹೇಳ್ತಾ ಇದ್ರು, ಅವ್ರನ್ನ ಕರೆದು ಬೇರೆ ದಿನದಲ್ಲಿ ಉಪನ್ಯಾಸ ಒಂದೆರಡು ತಾಸು ಕೊಡಿ ಅವರಿಗೆ. ಅವ್ರು ಒಳ್ಳೆ ಊಟ ಹಾಕೋದಷ್ಟೇ ಅಲ್ಲ, ಒಳ್ಳೆ ವಿಚಾರಗಳನ್ನು ಕೊಡ್ತಾರೆ.
ತ್ರಿವಿಧ ದಾಸೋಹಿ, ಕಲಿಯುಗ ಬಸವಣ್ಣ ಅಂತ ಇನ್ನೊಂದು ವಿಶೇಷಣ ಇಲ್ಲಿದೆ. ಇದು ಕಾಲದ ದೋಷಕ್ಕೆ ಒಳಗಾಗ್ತದೆ, ಔಚಿತ್ಯ ದೋಷಕ್ಕೆ ಒಳಗಾಗುತ್ತೆ. ಇದನ್ನು ಈ ರೀತಿ ಬಳಸಬಾರ್ದು. ನೀವು ಬೇಕಾದ್ರೆ ಅಭಿನವ ಬಸವಣ್ಣ ಅಂತ ಬಳಸಿ, ಆಧುನಿಕ ಬಸವಣ್ಣ ಅಂತ ಬಳಸಿ. ಈ ಕಾಲದ ಔಚಿತ್ಯ ಏನು ಅಂತ ಹೇಳಿದ್ರೆ, ಈಗ ಕಲಿಯುಗ ಅಂದ್ರೇನು? ಈ ನಮ್ಮ ಪುರಾಣಗಳು 4 ಯುಗಗಳ ಕಲ್ಪನೆಯನ್ನು ಮಾಡ್ಕೊಂಡಿದ್ದಾವೆ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳು. ಒಂದೊಂದಕ್ಕೆ ಆಯುಷ್ಯ ಎಷ್ಟು ಗೊತ್ತಾ? ಈಗ ಕಲಿಯುಗದ ಮೊದಲನೇ ಪಾದದಲ್ಲಿದ್ದೀವಿ ಪುರಾಣಗಳ ಪ್ರಕಾರ. ಈಗ ಕಲಿಯುಗದ ಮೊದಲನೇ ಪಾದದಲ್ಲಿದ್ದೀವಿ. 4,32,000 ವರ್ಷಗಳ ಆಯುರ್ಮಾನ ಈ ಕಲಿಯುಗಕ್ಕೆ ಪುರಾಣಗಳ ಪ್ರಕಾರ. 4,32,000 ವರ್ಷಗಳು ಈ ಕಲಿಯುಗದ ಆಯುರ್ ಪ್ರಮಾಣ, ಆಯುಷ್ಯ ನಿಗದಿ ಮಾಡಿರೋದವು. ಈ ಕೃತ ಬರುತ್ತಲ್ಲ, ಒಟ್ಟು ಕೃತ ತ್ರೇತ್ರ, ಕೃತಯುಗದ 4ನೇ ಒಂದು ಭಾಗಕ್ಕೆ ಬಂದಿದೆ ಇವಾಗ ಕಲಿಯುಗದ ಆಯುಷ್ಯ. ಅವರ ಪುರಾಣಗಳ ಕಲ್ಪನೆ ಧಾರ್ಮಿಕ ಚೌಕಟ್ಟಿನಲ್ಲಿ ಅವ್ರದ್ದೊಂದು ರೀತಿಯಲ್ಲಿ ಅವ್ರು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಒಟ್ಟು ಎಷ್ಟು ಗೊತ್ತಾ? ಅವರ ಒಟ್ಟು ಇದು 40,20,000 ವರ್ಷಗಳು ಕಳೆದ್ರೆ ಈ ಒಂದು ಯುಗದ ಚೌಕಟ್ಟು ಮುಗಿಯುತ್ತೆ. ಮತ್ತು ವಿಜ್ಞಾನ ಅದು ಬೇರೆ, ವಿಕಾಸವಾದ ವಿಜ್ಞಾನ ಅದು ವಿಭಿನ್ನ ರೀತಿಯಲ್ಲಿ ಅದು ರೂಪಿಸಿಕೊಂಡಿದೆ. ಪುರಾಣಗಳ ಕಲ್ಪನೆ ವಿಕಾಸವಾದಕ್ಕೆ ನಾವು ಸಮೀಪ ಅಂತ ಹೇಳಲಿಕ್ಕೆ ಆಗದೇ ಇರಬಹುದು. ಆದರೆ ವಿಜ್ಞಾನದ ಕೆಲವು ಅಂಶಗಳು ಏನಿದೆಯಲ್ಲ ವಿಕಾಸವಾದಕ್ಕೆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ಥರದ ಒಂದು ಆಲೋಚನೆಯನ್ನ ನಮ್ಮ ಪುರಾಣಕಾರರು ಮಾಡಿದ್ರು ಅಂತ ಒಂದು ಸಮಾಧಾನ ನಮಗಿದೆ. ಯಾಕಂದ್ರೆ ಮನುಷ್ಯ ಈ ಭೂಮಿ ಹುಟ್ಟಿ 500 ವರ್ಷ ಅಂತಾರೆ. ಎಲ್ಲವೂ ಸಂಭಾವ್ಯ ಊಹೆಗಳೇ. ನಾವು ಖಚಿತವಾಗಿ ಇದಮಿತ್ತಂ, ಇದು ಹೀಗೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಆಗಲ್ಲ. ವಿಜ್ಞಾನ ಹೇಳೋದೆಲ್ಲವೂ ಸತ್ಯ ಅಂತ ನಂಬಲಿಕ್ಕೂ ಆಗಲ್ಲ. ಅಲ್ಲೂ ಸಂಭಾವ್ಯ ಊಹೆಗಳಿರ್ತವೆ, ಧರ್ಮದಲ್ಲೂ ಸಂಭಾವ್ಯ ಊಹೆಗಳಿರ್ತವೆ. ಆ ಥರ ಈ ಕಲ್ಪನೆಗಳು ಏನು? ಒಂದು ದೀರ್ಘಕಾಲದ 84 ಲಕ್ಷ ಜೀವರಾಶಿಗಳು ಅಂತ ಒಂದಂದ್ರು. ಅವೆಲ್ಲ 84 ಯಾಕಾಗಬೇಕು? ಇಷ್ಟು ವರ್ಷಗಳಂತಾನೆ ಯಾಕೆ ಬರಬೇಕು? 4,32,000 432 ಯಾಕೆ ಬರಬೇಕು? ಇದು ಬೇರೆ, ಇದು ಮತ್ತೆ ಸಂಶೋಧನೆಯ ಮತ್ತು ಇತರ ವಿಚಾರ. ಇದು ಅಂದ್ರೆ ಯುಗಗಳ ಕಲ್ಪನೆ ಒಳಗಡೆ ಬಂದಾಗ ಇದು ಅನುಗುಣವಾಗಿರೋದಿಲ್ಲ. ಯಾಕಂದ್ರೆ ಬಸವಣ್ಣನವರು ಕಲಿಯುಗಕ್ಕೆ ಸೇರಿದವರು, ಶಿವಕುಮಾರ ಶಿವಯೋಗಿಗಳು ಕಲಿಯುಗಕ್ಕೆ ಸೇರಿದವರು. ಹಾಗಾಗಿ ಕಾಲದ ಹೊಂದಿಕೆ ಆಗೋದಿಲ್ಲ. ಹಾಗಾಗಿ ಆ ಥರದ ಪ್ರಯೋಗವನ್ನ ನಾವು ಮಾಡೋ ರೀತಿ ಇರೋದಿಲ್ಲ. ನೀವು ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ಸಾಮಾನ್ಯ ಒಂದು ಅಭಿಮಾನದಿಂದ ಹೋಲಿಸೋ ಪದ್ಧತಿ ಇದೆ. 2ನೇ ಅಂಬೇಡ್ಕರ್ ಅನ್ನೋದು, 2ನೇ ಬಸವಣ್ಣ ಅನ್ನೋದು, ಅಥವಾ ಈ ಥರ ನಮ್ಮಲ್ಲಿ ಬಹುಶಃ ಪಾಶ್ಚಾತ್ಯ ದೇಶಗಳಲ್ಲಿ ಆ ಥರದ ಪದ್ಧತಿ ಇನ್ನು 2 ಧಾರ್ಮಿಕ ನಾಯಕರಿಗೆ ಮಹಾಪುರುಷರಿಗೆ ಸಾಮಾನ್ಯವಾಗಿ ಹೇಳಲ್ಲ. ಆ ಥರ ನಮ್ಮಲ್ಲಿ ಒಂದು ಪದ್ಧತಿ, ಅಭಿಮಾನದಿಂದ ನಾವು ಸ್ವಲ್ಪ ಹೇಳ್ತೀವಿ ಅದನ್ನು, ಆ ಥರದ್ದು ಇದನ್ನು. ಆದರೆ ಇಡೀ ಜಗತ್ತಿಗೆ ಅವರು ಒಬ್ಬನೇ ಶಿವ, ಒಬ್ಬನೇ ಗಣಪತಿ ಅಂದರೆ ಬಾರ, ಒಬ್ಬನೇ ಬುದ್ಧ, ಒಬ್ಬನೇ ಮಹಾವೀರ, ಆ ಥರ ಒಬ್ಬನೇ ಶಂಕರಾಚಾರ್ಯ, ಒಬ್ಬರೇ ರಾಮಾನುಜಾಚಾರ್ಯ. ನಾನು ಹೇಳೋದು ಇವನ್ ಮಧ್ವಾಚಾರ್ಯರ ಸಹಿತ ತೆಗೆದುಕೊಂಡು ವಿಚಾರ ಭೇದಗಳೇನೇ ಇರಲಿ, ಒಬ್ಬರೇ ಅಂಬೇಡ್ಕರ್, ಒಬ್ಬರೇ ಗಾಂಧೀಜಿ, ಒಬ್ಬರೇ ಜೀಸಸ್ಸು, ಒಬ್ಬರೇ ಮೊಹಮ್ಮದ್ ಪೈಗಂಬರ್ರು. ಅವರಿಬ್ಬಿಬ್ಬರು ಇರೋಕ್ಕೆ ಸಾಧ್ಯ ಇಲ್ಲ, ಇಬ್ಬಿಬ್ಬರು ಹುಟ್ಟಕ್ಕೂ ಸಾಧ್ಯ ಇಲ್ಲ. ಅವೆಲ್ಲ ಜಗತ್ತಿನ ಸರ್ವಶ್ರೇಷ್ಠ ಒಂದೊಂದೇ ವ್ಯಕ್ತಿತ್ವಗಳು. ಇಬ್ಬರು 2ನೇ ಅಂತ ಅಂದರೆ ಅವರು ಇನ್ನು ಭಿನ್ನವಾಗಿರ್ತಾರೆ. ಅವರಲ್ಲಿ ಮತ್ತೆ ಕಾಲ ದೇಶ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಭಿನ್ನತೆ ಅವರಲ್ಲಿ ಇರ್ತದೆ. ಹಾಗಾಗಿ ಇವರೆಲ್ಲ ಸರ್ವೋಚ್ಚ ವ್ಯಕ್ತಿತ್ವಗಳಾದ್ದರಿಂದ ಒಬ್ಬೊಬ್ಬರೇ ಇರ್ತಾರೆ. ಹಾಗಾಗಿ ನಾವು ಅಂಥ ಹೋಲಿಕೆಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಅದು ಶಿವಕುಮಾರ ಸ್ವಾಮಿಗಳು ನಾನು ಹೇಳಿದ್ನಲ್ಲ, ದಾಸೋಹ ತತ್ವದ ಗೌರೀಶಂಕರ, ಗೌರಿ ಶಿಖರ. ಅವರು ಒಂದು ಮಾತಿನಲ್ಲಿ ಹೇಳೋದಾದರೆ ದಾಸೋಹ ತತ್ವಕ್ಕೆ ಗೌರಿ ಶಿಖರ ಇದ್ದ ಹಾಗೆ. ಅವರ ಗುಣವಿಶೇಷಗಳನ್ನು ಹೇಳಿದ್ದಾರೆ, ಮಾತಾಡಿದ್ದಾರೆ ಎಲ್ಲ ಇವರು. ರವಿ ಅವರಿಗೆ ನನಗೆ ವಿಶೇಷ ಅನಿಸಿದ್ದು, ಅವರು ತಮ್ಮನ್ನು ಪರಿಚಯಿಸಿಕೊಂಡಿದ್ದು ನಾನೊಬ್ಬ ನಾಸ್ತಿಕ ಅಂತ. ನನಗೆ ಸಂತೋಷ ಆಯಿತು, ಮುಚ್ಚಿಟ್ಕೊಂಡಿಲ್ವಲ್ಲ ಅಂತ, ಆ ವಿಚಾರವನ್ನು ಮುಚ್ಚಿಟ್ಕೊಂಡಿಲ್ವಲ್ಲ ಅಂತ. ಬಹಳ ಜನ ನಾಸ್ತಿಕರು ಇರ್ತಾರೆ, ಆಸ್ತಿಕರು ಅಂತ ತೋರಿಸ್ಕೊಳ್ತಿರ್ತಾರೆ. ಬಹಳ ಜನ ಆಸ್ತಿಕರು ಇರ್ತಾರೆ, ಆದರೆ ನಾಸ್ತಿಕ ಬದುಕನ್ನು ಬದುಕ್ತಿರ್ತಾರೆ. ಈ ಥರ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಈ ಆಡಂಬರ, ಬೂಟಾಟಿಕೆ ಇದೆಲ್ಲ ಜಾಸ್ತಿ ಇದೆ ಇನ್ನು ಸಮಾಜದಲ್ಲಿ. ನನಗೆ ಅಷ್ಟರ ಮಟ್ಟಿಗೆ ಅದನ್ನು ನಾನು ಮೆಚ್ಚುತ್ತೇನೆ ಇದನ್ನ. ಆದರೆ ಈಗ ನ್ಯಾಯಾಲಯದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಸಾಕ್ಷಿಗಳ ಕಡೆಯಿಂದ ನೀವು ಭಗವದ್ಗೀತೆಯನ್ನು ಪ್ರಮಾಣ ವಚನ ಬೋಧನೆ ಮಾಡಿಸ್ತೀರಲ್ಲ ನ್ಯಾಯಮೂರ್ತಿಗಳಾಗಿ
ಹಾಗಾಗಿ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಕಡೆಯಿಂದ ಭಗವದ್ಗೀತೆಯನ್ನು ನೀವು ಪ್ರಮಾಣ ವಚನ ಬೋಧಿಸ್ತಾ ಅಲ್ಲಿ ಮುಟ್ಟು ಆಣೆ ಮಾಡಿಸ್ತಿರ್ತಾನೆ. ಮತ್ತು ಭಗವದ್ಗೀತೆ ಅದು ಆಸ್ತಿಕ ಗ್ರಂಥ ಅಲ್ಲ. ಅವಾಗ ಏನಾದರೂ ನಿಮ್ಗೆ ಮುಜುಗರ ಆಗುತ್ತಾ? ಅಲ್ಲ, ಸುಮ್ಮನೆ ಕೇಳ್ತಿದ್ದೀನಿ. ಈಗ ಆ ಥರಣ ಬದಲಾಗಿದೆಯಾ ಈಗ? ಇಲ್ಲ, ನಾನು 25 ವರ್ಷಗಳ ಹಿಂದೆ ಈ ಪ್ರಶ್ನೆಯನ್ನು ಎತ್ತಿದ್ದೆ. ನಾನು ಇದನ್ನು ಎತ್ತಿದ್ದೆ. ನಾನು ಅದನ್ನು ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗಲೇ ಇತ್ತು. ಇಲೆಕ್ಷನ್ ಪಿಟಿಷನ್ ನಡೀತಾ ಇದೆ ಇವಾಗ. ಇದೆ ಸ್ವೇರ್ ಇದೆ ಅದೇ ರೀತಿ. ನಾನು ಇದೆ ಅಂದ್ಕೊಂಡಿದ್ದೇನೆ ಅದಕ್ಕೆ. ಇದೆ ಇದು ಬಿಡಿ. ಮತ್ತೆ ಅದು ಅವಾಗ ಸ್ವಲ್ಪ ಅವಾಗ ಹೇಗೆ ಬಹಳ ಕಷ್ಟ. ಬುಕ್ ಮೇಲ್ ಮಾಡಲ್ಲ. ಅಷ್ಟೇ ಸತ್ಯ ಅಂತ ಆ ಥರ ನಡೀತಾ ಇತ್ತು. ನಾವೆಲ್ಲ ಪ್ರಾಕ್ಟೀಸ್ ಮಾಡಿ ಅವಾಗಿತ್ತು. ಈಗ ಕೇವಲ ನಾನು ಹೇಳೋದು ಸತ್ಯ ಅಂತ, ಬೇರೆ ಏನನ್ನು ಹೇಳೋದಿಲ್ಲ ಅಂತ. ಆಯ್ತಾಯ್ತು. ನಮ್ಮ ರಾಜಕಾರಣಿಗಳು ತೆಗೆದುಕೊಳ್ಳೋ ಪ್ರಮಾಣ ವಚನಕ್ಕೂ ಇಲ್ಲಿ ಸಾಕ್ಷಿಗಳ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಪ್ರಮಾಣ ವಚನಕ್ಕೂ ಎಷ್ಟರ ಮಟ್ಟಿಗೆ ಅಲ್ಲಿ ಸಾಮ್ಯತೆ ಇದೆ ಅನ್ನೋದನ್ನ ಅದು ನಮ್ಮ ವ್ಯವಸ್ಥೆ ಹಾಗೆ ರೂಪುಗೊಂಡಿದೆ. ಆ ಥರ ಇದೆ ನೋಡಿ. ನಾಸ್ತಿಕತೆಯ ಅತ್ಯುನ್ನತ ದರ್ಶನ, ಆಸ್ತಿಕತೆಯ ಅತ್ಯುನ್ನತ ದರ್ಶನ ಒಂದೇ ಇರುತ್ತೆ. ಬಹಳ ಜನ ನ ಅಸ್ತಿ ಅದು ಇಲ್ಲ, ದೇವರಿಲ್ಲ ಅನ್ನೋದು ನಾಸ್ತಿಕ ಅಷ್ಟೇನೆ. ಅದು ಅದರ ವಿಚಾರ ಇರೋದು ಅಷ್ಟೇನೆ. ಇದು ನ ಅಸ್ತಿ. ಇವರಿಗೆ ಯಾರು ಬುದ್ಧಿಸ್ಟ್ಗಳಿಗೆ ನನಗೆ ಗೊತ್ತಿಲ್ಲ, ಐ ಡೌಟ್, ನಮಗೆ ಗೊತ್ತಿಲ್ಲ ದೇವರು ಇದ್ದಾನೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ವಿದುರ ಮಹಾಭಾರತ ಕಾಲದ ಒಬ್ಬ ಜ್ಞಾನಿ. ಅವನು ದುರ್ಯೋಧನನ ಹತ್ರ ಹೇಳ್ತಾನೆ, ದುರ್ಯೋಧನ, ನೀನು ಧರ್ಮಾಧರ್ಮಗಳನ್ನ, ಧರ್ಮ ಅಧರ್ಮವನ್ನ ಬಲ್ಲವನು, ಒಳ್ಳೆಯದು ಕೆಟ್ಟದ್ದನ್ನ ಬಲ್ಲವನು, ಯಾಕೆ ಇಂಥ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಐ ನೋ ವಾಟ್ ಇಸ್ ರಿಲಿಜನ್ ಬಟ್ ಐ ಡೋಂಟ್ ಇಂಟ್ರೆಸ್ಟ್ ಇನ್ ದಟ್ ಅಂತ ಹೇಳ್ತಾನೆ. ನನಗೆ ಧರ್ಮ ಏನಂತ ಗೊತ್ತಿದೆ, ಆದ್ರೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಜಾನಾಮಿ ಅಧರ್ಮಂ, ಅಧರ್ಮ ಏನು ಅಂತ ಗೊತ್ತಿದೆ. ನಚಮೇ ನಿವೃತ್ತಿ, ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತಾನೆ. ಈ ದೇಶದ ಅಧಿಕಾರಸ್ಥರ, ಜನನಾಯಕರ, ಜನಪ್ರತಿನಿಧಿಗಳ ಮನಸ್ಥಿತಿಯು ಇದಕ್ಕಿಂತ ಭಿನ್ನವಲ್ಲ. ಒಳ್ಳೇದು ಯಾವ್ದು ಗೊತ್ತಿದೆ, ಕೆಟ್ಟದ್ದು ಯಾವ್ದು ಗೊತ್ತಿದೆ. ಒಳ್ಳೇದನ್ನು ಮಾಡ್ಲಾರ್ರು, ಕೆಟ್ಟದ್ದನ್ನು ಬಿಡ್ಲಾರ್ರು. ಏನ್ರಿ ದೇವದಾಸ್? ಇದೆಲ್ಲರಿಗೂ ನಮ್ಮ ವ್ಯವಸ್ಥೆ ಹಂಗಾಗಿಬಿಟ್ಟಿದೆ. ನನ್ನನ್ನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ, ಪರಿಸ್ಥಿತಿ ಈ ತರ ಇದೆ. ಹಾಗಾಗಿ ನಾಸ್ತಿಕತೆ ಅನ್ನುವಂಥದ್ದು ಅವರು ದೇವರ ವಿರೋಧಿಗಳು ಅಂತ ಬಿಂಬಿಸಿದ್ರು. ಆಮೇಲೆ ಅಲ್ಲ, ದೇವರ ಹೆಸರಿನಲ್ಲಿ ನಡೆಯುವ ಶೋಷಣೆಯ ವಿರೋಧಿಗಳು ನಾಸ್ತಿಕರಂದ್ರೆ. ಧರ್ಮಕ್ಕೆ ವಿರೋಧ ಅಲ್ಲ, ಧರ್ಮದ ಹೆಸರಿನಲ್ಲಿ ನಡೆಯುವ ವಂಚನೆ ಸುಲಿಗೆಯ ವಿರೋಧಿಗಳು. ಇದು ಆ ಮೂಲ ಗುಣ ಇರೋದು ನಾಸ್ತಿಕತೆ ಅಂತಂದ್ರೆ. ಹಾಗಾಗಿ ಅದನ್ನು ಒಪ್ತಾರೆ ರವಿಯವರು ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಸಂಸ್ಕಾರದ ವಿರೋಧಿಗಳಲ್ಲ, ಪರಂಪರೆಯ ವಿರೋಧಿಗಳಲ್ಲ, ಯಾವುದೇ ಜೀವನ ಮೌಲ್ಯಗಳ, ಒಳ್ಳೆಯ ಮೌಲ್ಯಗಳ ವಿರೋಧಿಗಳ ಅಲ್ಲ. ನಾಸ್ತಿಕರು ಅಂದ್ರೆ ಇವರೇನು ಅಪಪ್ರಚಾರ ಮಾಡಿರೋದು, ಅವ್ರಿಗೆ ಯಾವುದೇ ಧರ್ಮ ಇಲ್ಲ, ದೇವರಿಲ್ಲ, ಒಳ್ಳೇದಿಲ್ಲ, ಮೌಲ್ಯಗಳಿಲ್ಲ, ಬೇಕಾಬಿಟ್ಟು ಜೀವನವನ್ನು ಬದುಕೋರು, ಬೇಜವಾಬ್ದಾರಿ ಜನಗಳವರು. ಇಂಥ ಅಪಪ್ರಚಾರದ ಮೂಲಕ ನಾಸ್ತಿಕರನ್ನ ಇಲ್ಲಿ ಮಟ್ಟ ಹಾಕಲಾಯಿತು. ಆದರೆ ಏನು, ಒಬ್ಬ ಸ್ವಾಮಿಯಾಗಿ ನಾನು ನಾಸ್ತಿಕ ತತ್ವ ಹೇಳ್ತಾ ಇದ್ದೇನೆ ಅಂದ್ರೆ ಅದರಲ್ಲಿ ಒಳ್ಳೆ ನಮ್ಮ ಪರಂಪರೆ ಒಳ್ಳೇದು ಇಲ್ಲೇ ಇರಲಿ, ಗೌರವಿಸಬೇಕು, ಗುರುತಿಸಬೇಕು. ಆ ನಾಸ್ತಿಕ ತತ್ವದಲ್ಲಿ ಮನುಷ್ಯನ ಸ್ವಾಭಿಮಾನ ಇತ್ತು, ವಿವೇಕ ಜಾಗೃತಿ ಇತ್ತು, ಶೋಷಣೆಯ ವಿರೋಧಿ ನಿಲುವುಗಳಿತ್ತು, ಹಿಂಸೆಯ ವಿರೋಧಿ ನಿಲುವುಗಳಿತ್ತು, ವಂಚನೆ ಸುಲಿಗೆಗಳಿಂದ ಮನುಷ್ಯ ಮುಕ್ತನಾಗಬೇಕು ಅಂತಿತ್ತು. ಜಗತ್ತಿನ ಮೊಟ್ಟ ಮೊದಲ ಯಾರು ಕಾರ್ಮಿಕ ವರ್ಗದ ಸಿದ್ಧಾಂತ ಕೊಟ್ಟವರು ಚಾರ್ವಾಕರು. ಇಡೀ ಕಾರ್ಲ್ ಮಾರ್ಕ್ಸ್ ಅವರೆಲ್ಲ ಮೊನ್ನೆ ಎಲ್ಲ 19ನೇ ಶತಮಾನದವರು. 3,000 ವರ್ಷಗಳ ಹಿಂದೆ ಜಗತ್ತಿಗೆ ಮೊಟ್ಟ ಮೊದಲ ಚಾರಣ ಸಿದ್ಧಾಂತ, ಆ ನಾಸ್ತಿಕ ಸಿದ್ಧಾಂತ ಉಗಮ ಆಗಿದ್ದು ಅವರಿದ್ದನ್ನು ಮುಂದೆ ಬುದ್ಧ ಮಹಾವೀರ ಆ ದರ್ಶನವನ್ನೇ ತೆಗೆದುಕೊಂಡು ಪರಿಷ್ಕಾರ ಮಾಡಿ ಧರ್ಮದ ಸ್ವರೂಪವನ್ನು ಕೊಟ್ಟರು ಅಲ್ವಾ. ಹಾಗಾಗಿ ಅವರು ಪ್ರಾಮಾಣಿಕ ನಾಸ್ತಿಕರಾಗಿದ್ದರು ರವಿಯವರು. ಅವರು ನಿಜವಾಗಲೂ ಅದನ್ನು ನಂಬಿ ಬದುಕಲಿ, ಸ್ವಾಗತ. ಪ್ರಾಮಾಣಿಕ ಆಸ್ತಿಕರಾದವರು ತಮ್ಮ ಜೀವನ ದೃಷ್ಟಿಯನ್ನು ನಂಬಿ ಬದುಕಲಿ. ಯಾರೂ ಶ್ರೇಷ್ಠ ಅಲ್ಲ, ಯಾರೂ ಕನಿಷ್ಠ ಅಲ್ಲ, ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ. ಅವರವರ ಪ್ರಾಮಾಣಿಕ ನಂಬಿಕೆ, ಅವರು ಬದುಕುವ ವಿಧಾನದಿಂದ ಅವರು ಒಳ್ಳೆಯವರು, ದೊಡ್ಡವರು ಆಗ್ತಾರೆ, ಸಣ್ಣವರಾಗ್ತಾರೆ ಅಷ್ಟೇನೆ. ಶಿವಕುಮಾರ ಸ್ವಾಮಿಗಳು ಅವರಂತೂ ಪರಮ ಆಸ್ತಿಕರು. ಅವರು ನಂಬಿದ ತತ್ವವನ್ನು ಬದುಕಿದರು, ದೈವವನ್ನು ನಂಬಿದ್ರು, ಧರ್ಮವನ್ನು ನಂಬಿದ್ರು, ಪರಂಪರೆ ಸಂಸ್ಕೃತಿಯನ್ನು ನಂಬಿದ್ರು, ಆ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡ್ರು. ಜಗತ್ತಿಗೆ ಅವರು ಮಾದರಿಯಾದರು. ನಾನು ಹೇಳಿದ್ದಿಲ್ಲ, ಮಾನವ ಜನಾಂಗಕ್ಕೆ 20ನೇ ಶತಮಾನದಲ್ಲಿ ದಾಸೋಹ ತತ್ವವನ್ನ ದರ್ಶನ ಮಾಡಿಸಿದವರು, ಜಗತ್ತಿಗೆ ದಾಸೋಹ ತತ್ವದ ದರ್ಶನ ಮಾಡಿಸಿದವರು. ಅಂಥ ಒಬ್ಬ ಮಹಿಮಾ ಇರುವಂಥ ಗುರುವನ್ನ ನೀವು ವಕೀಲರು ಸ್ಮರಿಸ್ಕೊಂಡು ಬರ್ತಿದ್ದೀರಲ್ಲ, ನಿಜವಾಗ್ಲೂ ಸಂತೋಷ, ನಿಜವಾಗ್ಲೂ ಇದು ಸಂತೋಷ.
ಪ್ರತಿ ವರ್ಷ ಅವ್ರ ಜಯಂತಿ ಮಾಡಿ ಈ ಥರ ಮಾಡಿ. ಆಮೇಲೆ ಇನ್ನೂ ದೇವದಾಸ್ ಇದ್ದಾರೆ, ನೀವು ಇನ್ನೂ ಸ್ವಲ್ಪ ಸೃಜನಶೀಲವಾಗಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಯುವಕರು, ವಕೀಲರು ಎಲ್ಲ ಕರ್ಕೊಂಡು ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ. ಪರಸ್ಪರ ಸಂವಾದಗಳು ಆಗಲಿ, ಚರ್ಚೆಗಳಾಗಲಿ, ಆರೋಗ್ಯಕರ ಸಂವಾದಗಳಾಗಲಿ ನಮ್ಮ ಕಾಲಘಟ್ಟದ ಜೀವಂತ ಸಮಸ್ಯೆಗಳ ಬಗ್ಗೆ. ಹಾಗಾಗಿ ನಮ್ಮ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ವಲಯಗಳ ಇದರ ಬಗ್ಗೆ ಒಂದು ಮುಕ್ತ ಸಂವಾದ ಚರ್ಚೆಗಳು ಇಲ್ಲ ಆಗಬೇಕು. ಅಂದರೆ ವಿದ್ಯಾವಂತರ ವೇದಿಕೆ, ವಿಚಾರವಂತರ ವೇದಿಕೆ, ನ್ಯಾಯ ಪರರ ವೇದಿಕೆ ಅಂತ ಕಾರ್ಯಗಳನ್ನು ಇನ್ನೂ ಹೆಚ್ಚು ಮಾಡಲಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮಗೆಲ್ಲರಿಗೂ ಆಶೀರ್ವಚನ ಮಾಡಿದಂತಹ ಪರಮಪೂಜ್ಯ ಶ್ರೀಗಳಿಗೆ ಹೃದಯಪೂರ್ವಕ ಭಕ್ತಿಪೂರ್ವಕ ನಮನಗಳು. ಈಗ ಅವರಿಗೆ ಗೌರವ ಸಮರ್ಪಣೆ ವಕೀಲ ಮಿತ್ರರಿಂದ ರೇಣುಕಾರಾಧ್ಯರು, ಜಯಶಂಕರ್ ಅವರು, ಚಂದ್ರಕಾಂತ್ ಪಾಟೀಲ್ ರವರು, ಎ ರಾಜೇಶ್ ಅವರು, ಸುರೇಶ್ ಅಂಬೇಡ್ಕರ್ ಅವರು, ಇವರುಗಳಿಂದ ಶ್ರೀಕಾಂತ್ ಪಾಟೀಲ್ ಅವರು. ವಂದನಾರ್ಪಣೆ ಚಾಮರಾಜ್ ಅವರಿಂದ. ವೇದಿಕೆ ಕಳೆದಿರ್ತಕ್ಕಂಥ ಎಲ್ಲರಿಗೂ ಈ ಶುಭ ಸಂಜೆಯ ಶರಣಾರ್ಥಿಗಳು. ಶ್ರೀ ತ್ರಿವಿಧ ದಾಸೋಹಿ ಆಧುನಿಕ ಬಸವಣ್ಣ ಶ್ರೀ ಶ್ರೀ ಸಿದ್ಧಗಂಗಾ ಶ್ರೀಗಳ 7ನೇ ವರ್ಷದ ಪುಣ್ಯಸ್ಮರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ವಕೀಲ ಭಕ್ತರಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಭಕ್ತಿಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಹಿರಿಯ ವಕೀಲರ ದೇವದಾಸ್ ಅವರಿಗೆ ನಮ್ಮೆಲ್ಲ ಸ್ನೇಹಿತರಿಂದ ಒಂದು ಸನ್ಮಾನ, ಗೌರವ ಸಮರ್ಪಣೆ. 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಗುರುಗಳ ಬಗ್ಗೆ ಮಾತನಾಡಿ ನಿರ್ಗಮಿಸಿದಂತ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಿತ ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವಕೀಲ ಭಕ್ತರ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತಾಡಿದಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ರವಿ ವಿ ಹೊಸಮನಿ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತೆಲ್ಲ ಭಕ್ತರ ಪರವಾಗಿ ಹೃದಯಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ನ್ಯಾಯಮೂರ್ತಿ ಗೌರವಾನ್ವಿತ ಶ್ರೀಮತಿ ಎಸ್ ಸುಜಾತ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಈ ಒಂದು ವೇದಿಕೆಯ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಗಳ ಬಗ್ಗೆ ಅತ್ಯುತ್ತಮವಾಗಿ ನುಡಿನಮನವನ್ನು ಮಾಡಿದಂತ ಟಿ ರಾಜಾರವರು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ವಂದನೆಗಳು. ಮತ್ತೊಬ್ಬ ಘನ ಉಪಸ್ಥಿತಿಯಲ್ಲಿದ್ದು ಚಿಕ್ಕದಾಗಿ ಶ್ರೀಗಳ ಬಗ್ಗೆ ಹೆಚ್ಚಾಗಿ ಮಾತಾಡಿದಂತ ಅರವಿಂದ್ ಕಾಮತ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಅಧ್ಯಕ್ಷರ ವೇದಿಕೆ ಇರಬೇಕಾಯ್ತು, ಕಾರಣ ಇದ್ದಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ವಂದನೆ ಹೇಳ್ತಾ ಇದ್ದೇನೆ. ಈ ಹಾಲನ್ನ ಉಚಿತವಾಗಿ ನೀಡಿ ನಮಗೆ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತ ಈ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಎಲ್ಲ ಭಕ್ತ ವಕೀಲ ವೃಂದಕ್ಕೆ ಮತ್ತೆಲ್ಲ ಹಿರಿಯ ವಕೀಲರಿಗೆ, ಕಿರಿಯ ವಕೀಲರಿಗೆ ಮತ್ತೊಮ್ಮೆ ತಮ್ಮೆಲ್ಲರೂ ಹೊಂದಿಸಿ ವಂದನಾರ್ಪಣೆ ಮುಗಿಸ್ತಾ ಇದ್ದೀನಿ. ಬಾರ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷರು, ಹಾಲಿ ಪದಾಧಿಕಾರಿಗಳು ಬಂದಿದ್ದಾರೆ, ಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲರಿಗೂ ಮತ್ತೊಮ್ಮೆ, ಅದೇ ರೀತಿ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರು ಹಾಗೂ ಪ್ರಿಂಟ್ ಮಾಧ್ಯಮದವರು ಬಂದಿದ್ದಾರೆ, ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಮತ್ತು ವಕೀಲ ಭಕ್ತರಿಂದ ಪರವಾಗಿ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಾಮರಾಜ್ ಅವ್ರದ್ದು ಇವತ್ತು ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಅವ್ರಿಗೆ ಸ್ವಾಮೀಜಿ ಕಡೆಯಿಂದ ಒಂದು ಆಶೀರ್ವಾದ. ಆಮೇಲೆ ಹಿರಿಯ ವಕೀಲರಾದ ದೇವದಾಸ್ ಅವರಿಗೆ ಗೌರವ ಸಮರ್ಪಣೆ. ದಯವಿಟ್ಟು ಎಲ್ಲರೂ ಗ್ರೂಪ್ ಫೋಟೋಕ್ಕೆ ಬರ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.
ಕ್ಯಾಂಡಿಡೇಟ್ ಹಾಕಿದ್ರೆ ಕಾರ್ಯಕ್ರಮ ಮಾಡ್ಬೋದು. ನಮ್ಮ ಬರ್ತಾರೆ ಅವ್ರು ಕ್ಯಾಂಪೇನ್ ಮಾಡ್ಬೋದು ಮಾಡಿದ್ರೆ ಎಲ್ಲರೂ ನಾವು ಹೊರಡ್ತೀವಿ. ಹಾಂ ಸರ್ ರಮೇಶ್ ಒಂದು 10 ನಿಮಿಷ ಪ್ರಪೋಸ್ ಮಾಡ್ತಾನೆ ನಾನು ಜಿಗಿ ಬಾ ಬೇಗ ಬರಬೇಡ ಏನೋ ಹೇಳಿ ಬರಬೇಡಿ ಓಡಾಗಿಲ್ಲ ಹಂಗೆ ತೆಗೆದ್ರಪ್ಪ ಊಟ ತೆಗೆದ್ರು ವೇಟ್ ಮಾಡ ಬರಲಿಲ್ಲ ನಾವು ಬರ್ರಿ ಶ್ರೀಧರ್ ಬರ್ರಿ. ಬೈಟ್ ತಗೊಳ್ಳಿ ಸಾಹೇಬ್ರ. ಹಾಂ, ತೊಗೊಂಡು